ನಿಮ್ಮ ಸಂಬಂಧ ಇರತಕ್ಕಂಥದ್ದು ಬಿಟ್ಟು ನೀನು ಹೇಳು ಅಂದರೆ ಅದನ್ನು ನಾವು ವಿಚಾರ ಮಾಡುವಿಲ್ಲ, ಗೊತ್ತೂ ಇಲ್ಲ. ಆದ ಕಾರಣ ಅಷ್ಟಾವಕ್ರ ಮಹರ್ಷಿಗಳು ಏನು ಹೇಳ್ತೀರ ಅಂದರೆ ಚೆನ್ನಾಗಿ ಕೇಳಿ. ಯಾಕೆ ಒದ್ದಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತಾರೆ ಒಟ್ಟು. ಯಾಕೆ ಒದ್ದಾಡ್ತಾ ಇದ್ದೀವಿ? ನಿಮ್ಗೆ ಶನಿಕಾಟ ಇದೆ ಅಂತಾರೆ. ಹೌದಾ? ಯಾಕೆ ಒದ್ದಾಡ್ತಾ ಇದ್ದೀವಿ? ನೀವೇ ಹೇಳ್ತೀರ ಸೊಸೆ ಸರಿ ಇಲ್ಲ ಅಂತೀರ. ಯಾಕೆ ಒದ್ದಾಡ್ತಾ ಇದ್ದೀವಿ? ಅಯ್ಯೋ ಪಕ್ಕದ ಮನೆಗೆ ಯಾರೋ ಇದ್ದಾರೆ, ಬೇಡಪ್ಪ ಅವ್ರ ರಾಮಾಯಣ. ಯಾಕೆ ಒದ್ದಾಡ್ತಾ ಇದ್ದೀವಿ? ಗೌರ್ಮೆಂಟ್ ಸರಿ ಇಲ್ಲ. ಅದೇನು ಭಾರತ ದೇಶದ ಕರೆಕ್ಟೇ, ಸರಿಯಾದಂಥ ಸರ್ಕಾರ ಬರುತ್ತೆ ಅನ್ನತಕ್ಕಂಥ ಸಂಭಾವನೆ ಇಲ್ಲ. ಒಂದು 20 ವರ್ಷ ನೆಹರು ನಂಬ್ಕೊಂಡ್ರು, ಒಂದು 20-25 ವರ್ಷ ಇಂದಿರಾ ಗಾಂಧಿನ ದೇವರನ್ನು ಪೂಜೆ ಮಾಡೋದು. ಇವಾಗ ಮೋದಿ ದೇವರನ್ನು ಪೂಜೆ ಮಾಡ್ತಾರೆ. ಅದು ಎಷ್ಟು ದಿವಸ ನಮ್ಗೆ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ಯಾವುದು ಸಮಸ್ಯೆ ಅಲ್ಲ. ಒಂದು ಇವೇ ಸಮಸ್ಯೆ ಅಂದ್ಕೊಂಡ್ರೆ ಸರಿ ಮಾಡಲಿಕ್ಕೆ ಆಗೋದು ಇಲ್ಲ. ಸರಿಯಾದ ಸರ್ಕಾರ ಬರಲಿಕ್ಕೆ ಸಾಧ್ಯವಿಲ್ಲ. ನಾವೇನು ಮಾಡಲಿಕ್ಕೂ ಆಗಲ್ಲ. ಪಕ್ಕದ ಮನೆಯವರು ಖಾಲಿ ಮಾಡೋದು, ಇನ್ನೊಬ್ರು ಯಾರೋ ಬರ್ತಾವೆ, ಇನ್ನೊಂದು ರಾಮಾಯಣ ಆಗುತ್ತೆ. ಹೌದಾ? ಇಲ್ಲ, ಮಗ ಸೊಸೆನ ಬೇರೆ ಇಟ್ಬಿಟ್ಟು ಹಾಯಾಗಿರ್ತೀವಿ ಅಂದ್ರೆ ಮಗ ಸೊಸೆನ ಬೇರೆ ಮಾಡಿದ್ದಾಯಿತು. ಇವಾಗ ಇವರಿಬ್ಬರೇ ಕಿತ್ಲಾಡ್ತಾರೆ ಮನೆಗೆ. ಯಾಕೆ ಕಿತ್ಲಾಡೋದು? ಇಲ್ಲೇ ಇದ್ದಾನೆ, ಅಲ್ಲಿಲ್ಲ. ಆದ ಕಾರಣ ಅಷ್ಟಾವಕ್ರ ಮಹರ್ಷಿಗಳು ಚೆನ್ನಾಗಿ ಕೇಳಬೇಕು. ಇವೆಲ್ಲ ಒಂದು ವೇಳೆ ನಿಮ್ಗೆ ಅನಿಸಿದ್ರೆ ಏನು ಮಾಡಬೇಕು ಮಾಡಿ. ಯಾಕೆಂದರೆ ಮನಸ್ಸಿನಾಗ ಬಿದ್ದುಬಿಟ್ರದು ವಾಸ್ತು ಸರಿ ಇಲ್ಲಂತೆ ಅಂತ ಯಾರನ್ನ ಅಂದ್ಬಿಟ್ರೆ ಇನ್ನದು ಹೋಗೋದಿಲ್ಲ ತಲೆಯಿಂದ. ಸರ್ ಅದೇನು ಹೇಳ್ತಾರೋ ಮಾಡಿಬಿಡಿ. ಲೆಟ್ರಿನ್ ದೇವ್ರ ಮನೆ ಮಾಡೋಂತಾರೆ, ದೇವ್ರ ಮನೆ ಲೆಟ್ರಿನ್ ಮಾಡೋಂತಾರೆ, ಮಾಡಿಬಿಡಿ. ಆಯಿತು. ಅದು ಮಾಡೋದು ಸರಿ ಹೋಗುತ್ತೋ ಅಂದರೆ ಇಲ್ಲ. ಆದ ಕಾರಣ ಸಮಸ್ಯೆ ನಿನ್ನ ಬಗ್ಗೆ ನಿನ್ನ ಸರಿಯಾಗಿ ಗೊತ್ತಿಲ್ಲ ಅನ್ನತಕ್ಕಂಥ ಸಮಸ್ಯೆ ಅಂತ ಹೇಳ್ತಾರೆ. ಒಂದು ಸಲ ಶ್ಲೋಕಗಳನ್ನು ಉಚ್ಚಾರಣೆ ಮಾಡಿ ಮುಂದಕ್ಕೆ ಹೋಗೋಣ. ಓಂ ಶ್ರೀ ಅಷ್ಟಾವಕ್ರಾಯ ನಮಃ. ಅಷ್ಟಾವಕ್ರ ಗೀತಾ ಪ್ರಥಮೋಧ್ಯಾಯಃ. ಜನಕ ಉವಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂ ಚ ಕಥಂ ಪ್ರಾಪ್ತಂ ಏತದ್ಬ್ರೂಹಿ ಮಮ ಪ್ರಭೋ. ಅಷ್ಟಾವಕ್ರ ಉವಾಚ ಮುಕ್ತಿಮಿಚ್ಛಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವದಯಾ ತೋಷ ಸತ್ಯಂ ಪೀಯೂಷವದ್ಭಜ. ನ ಪೃಥ್ವೀ ನ ಜಲಂ ನಾಗ್ನಿಃ ನ ವಾಯುರ್ಜೋ ನ ವಾ ಭವಾನ್ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ಯದಿ ದೇಹಂ ಪೃಥಕ್ಕೃತ್ಯ ಚಿತಿವಿಶ್ರಾಮ್ಯ ತಿಷ್ಠಸಿ ಅಧುನೈವ ಸುಖೀ ಶಾಂತಃ ಬಂಧಮುಕ್ತೋ ಭವಿಷ್ಯಸಿ. ನ ತ್ವಂ ವಿಪ್ರಾದಿಕೋ ವರ್ಣಃ ನಾಶ್ರಮೀನಾಕ್ಷ ಗೋಚರಃ ಅಸಂಗೋಸಿ ನಿರಾಕಾರಃ ವಿಶ್ವಸಾಕ್ಷಿ ಸುಖೀ ಭವ. ಧರ್ಮಾಧರ್ಮೋ ಸುಖಂ ದುಃಖಂ ಮಾನಸಾನಿ ನ ತೇ ವಿಭೋ. ನ ಕರ್ತಾಸಿ ನ ಭೋಕ್ತಾಸಿ ಮುಕ್ತ ಏವಾಸಿ ಸರ್ವದಾ. ಏಕೋ ದ್ರಷ್ಟಾಸಿ ಸರ್ವಸ್ಯ ಮುಕ್ತಪ್ರಾಯೋಸಿ ಸರ್ವದಾ. ಅಯಮೇವ ಹಿ ತೇ ಬಂಧಃ ದ್ರಷ್ಟಾರಂ ಪಶ್ಯಸೀತರಂ. ನಿಜವಾಗ್ಲೂ ನಾವು ಸುಖವಾಗಿ ಶಾಂತವಾಗಿ ಆನಂದವಾಗಿ ಇರಬೇಕಂದ್ರೆ
ಏನು ಮಾಡಬೇಕಾದ್ದು ಇಲ್ಲ, ಒಂದೇ ಒಂದು ಮಾಡಬೇಕು. ಏನಪ್ಪ ಅಂದರೆ ಎನಿದೇಹಂ ಕೃತಕೃತ್ಯ, ಶರೀರವೇ ನಾನು ಅಂದ್ಕೊಂಡಿದ್ದೀನಿ. ಹೌದಾ? ನಿಜವಾದ ಶರೀರ ಅನ್ನತಕ್ಕಂಥ ನೀನಲ್ಲ. ಯಾಕೆಂದರೆ ಇದು ಭಾಳಷ್ಟು ಇದ್ದಲ್ಲಿ ನಾವು ವಿವೇಕ ಮಾಡಿದ್ದೀವಿ, ವಿವೇಕ ಕೇಳೋ ತನಕ ಕೇಳ್ತೀವಿ, ಆಮೇಲೆ ಅಭಿಮಾನ ಹಾಗೆ ಇಟ್ಕೊಂಡಿರ್ತೀವಿ. ಶರೀರ ಅನ್ನತಕ್ಕಂಥದ್ದೇ ನಾನಾದರೆ ನಾನು ಹೇಳಿದ್ನಲ್ಲ, 2 ಕಾಲು ತೆಗೆದು ಹಾಕ್ಬಿಟ್ರು, ಆವಾಗ ನನಗೆ ನಾನು ಅನ್ನೋದು ಅರ್ಧ ಹೋಗಬೇಕು. ಯಾಕೆಂದರೆ ಶರೀರದಲ್ಲಿ ಅರ್ಧ ಭಾಗ ಹೋಗ್ಬಿಟ್ಟಿದೆ ಅಂದಾಗ ಯಾರಿಗೆ ಗ್ಯಾಂಗ್ರೀನ್ ಆಗಿ ಕಾಲು ತೆಗೆದಿರೋ ಅವ್ರಿಗೆ ನಾನು ಅನ್ನೋದಲ್ಲಿ ನಾನು ಮುಂಚೆ ಥರ ಇಲ್ಲ, ಈಗ ಅರ್ಧವೇ ಇದ್ದೀನಿ ಅಂತ ಅನಿಸುತ್ತೋ? ಇಲ್ಲ, ನನ್ನ ಶರೀರ ಅರ್ಧ ಇದೆ ಅನಿಸುತ್ತೆ ಹೊರತು ನಾನು ಅರ್ಧ ಆಗಿದ್ದೀನಿ ಅನಿಸಲ್ಲ. ಹೌದಾ? ಆದ ಕಾರಣ ಅಷ್ಟೇ ಅಲ್ಲ, ಶರೀರ ಅನ್ನತಕ್ಕಂಥದ್ದನ್ನು ಅಂಗುಷ್ಟದಿಂದ ನೆತ್ತಿ ತನಕ ನಿಮ್ಮ ಶರೀರನ ನೀವು ಗೊತ್ತಿದೆಯಲ್ಲ, ನಿಮ್ಗೆ ಇರೋದು ನೆತ್ತಿ ನೋಡ್ಕೊಂಡಿದ್ದೀರೋ, ಕಿವಿ ನೋಡ್ಕೊಂಡಿದ್ದೀರೋ? ನೋಡ್ಕೊಳ್ಳಿ ಒಂದ್ಸಲ, ನೋಡೋಣ ಕಿವಿನ, ನಿಮ್ಮ ಮುಖ ನೀವು ನೋಡ್ಕೊಳ್ಳಿ. ನೋಡ್ಕೊಂಡಿದ್ದೀವಿ ಸ್ವಾಮೀಜಿ ಅಂತೀರ, ಕಣ್ಣಿನಲ್ಲಿ ನೋಡ್ಕೊಂಡಿದ್ದೀರ, ಅದು ಪ್ರತಿಬಿಂಬ, ಅದು ಬಿಂಬ ಅಲ್ಲ, ನಿಮ್ಮ ಮುಖ ಅಲ್ಲ, ಅದು ಮುಖದ ಪ್ರತಿಬಿಂಬ. ಆ ಕನ್ನಡಿ ಬಿಟ್ಬಿಟ್ಟು ನಿಮ್ಮ ಮುಖ ಹಾಗೆ ನೋಡ್ಕೊಳ್ಳಿ ಒಂದ್ಸಲ. ಮತ್ತು ನೋಡ್ಕೊಳ್ದೇದು ಇದೆಲ್ಲ ಇರೋದ್ರಲ್ಲಿ ಏನನ್ನ ಅನುಮಾನ ಇದೆಯೋ ಅಂದರೆ ಇಲ್ಲ. ಹೌದಾ? ಅಷ್ಟೇ ಅಲ್ಲ, ಇಲ್ಲಿದ್ದಾಗ ಈ ಶರೀರ ಅಂತೀವಿ, ಕನಸ್ಕೊಂಡು ಆ ಶರೀರ ನಾನು ಅಂತೀವಿ. ನಿದ್ದೆ ನೋಡಿಕೊಂಡ್ರೆ ಯಾವ ಶರೀರ ಇದೆ ಅಲ್ಲಿ? ಅಯ್ಯೋ ಇದೇ ಶರೀರದಲ್ಲಿ ನಿದ್ದೆ ಮಾಡ್ತೀವಿ ಅಂತ ಎದ್ಮೇಲೆ ಹೇಳ್ತೀವಿ. ಅಲ್ಲಿ ಈ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅಂತ ಅನುಭವಿಸೋ ಇಲ್ಲ. ಯಾಕೆ? ನಿದ್ದೆಯಲ್ಲಿ ಯಾವ ರೀತಿ ಇರ್ತೀವಪ್ಪ ಅಂದರೆ ಎಲ್ಲ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಂಕ ಎಲ್ಲನೂ ತೆಗೆದಾಕಿ ಕೇವಲ ಅಸ್ತಿತ್ವ, ಪವಿತ್ರ ಅಂತ ಅಸ್ತಿತ್ವ. ಏನದು? ಏಷ ಸರ್ವೇಶ್ವರ, ಅದು ಸರ್ವೇಶ್ವರ ಸ್ವರೂಪ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷು ಅಂತರ್ಯಾಮಿ, ಏಷ ಯೋನಿ ಸರ್ವಸ್ವ ಕೃಪಾಪೂತಾನ. ನಿದ್ದೆ ಅಂತ ಏನು ಹೇಳ್ತೀವೋ ಅದೇ ಈಶ್ವರ ಸ್ವರೂಪ, ಸರ್ವಜ್ಞ ಸ್ವರೂಪ, ಎಲ್ಲರಲ್ಲಿರ್ತಕ್ಕಂಥ ಅದೇನೆ. ಇವತ್ತು ಅಂತರ್ಯಾಮಿ. ಏಷ ಯೋನಿ, ಇಡೀ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಅದೇ ಮೂಲ. ಅಂಥ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಸ್ವರೂಪ ನೀನು. ಮತ್ತು ಅಲ್ಲೇನನ್ನ ಅದರಲ್ಲಿ ದುಃಖ ಇದೆಯೋ, ಸಮಸ್ಯೆ ಇದೆಯೋ, ಏನನ್ನ ಇದೆಯೋ ಅದೇ ಸ್ವರೂಪ ಈಗಲೂ, ಅದೇ ಆನಂದ ಈಗಲೂ. ಶರೀರ ನಾನು ಅಂದ್ಕೊಳ್ತೇ ದುಃಖ ಶುರುವಾಗುತ್ತೆ. ಶರೀರದ ಅಭಿಮಾನ ಬಿಟ್ಟರೆ ಎಷ್ಟು ಮಟ್ಟಿಗೆ ಬಿಡಬೇಕು ಅಂದರೆ, ಬಟ್ಟೆಗಳು ಹಾಕ್ಕೊಂಡಿದ್ದೀವಿ, ಬಟ್ಟೆ ಬೇಕು. ಯಾಕೆ? ಸಮಾಜ ರೀತಿ ನೀತಿ ಅನುಸರಿಸಿ. ನನಗೆ ಅದು ಸರಿಯಲ್ಲ, ಸಮಾಜ ರೀತಿ ನೀತಿ ಅನುಸರಿಸಿ ಅನ್ನೋದು ಸರಿಯಲ್ಲ. ವಾತಾವರಣವನ್ನು ಅನುಸರಿಸಿ ಏನು ಬಟ್ಟೆ ಬೇಕೋ ಅದು ಹಾಕ್ಕೋಬೇಕು. ಸಮಾಜ ರೀತಿ ನೀತಿ ಅಂತ ಹೋದರೆ ಫ್ಯಾಷನ್, ಅರ್ಥವಿಲ್ಲದ್ದು ಇಲ್ಲಿ. ಸಮಾಜ ರೀತಿ ನೀತಿನ ವಾತಾವರಣವನ್ನು ಅನುಸರಿಸಿ ಬಟ್ಟೆಗಳು ಹಾಕ್ಕೋಬೇಕು. ಅಲ್ಲ, ಸಮಾಜದಲ್ಲಿ ಹಾಕ್ಬೇಕು ಬಟ್ಟೆಗಳು, ವಾತಾವರಣ ಅನುಸರಿಸ್ಕೊಂಡು ಹಾಕಬೇಕು. ಆದರೆ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಸಮಯದಲ್ಲೇ ಬಟ್ಟೆ ನಾನು, ವಸ್ತ್ರವೇ ನಾನು ಅನಿಸುತ್ತೋ? ಅಥವಾ ಅಂದ್ಕೊಳ್ತಾ ಇರ್ತೀವ, ಪ್ಯಾಂಟ್ ನಾನಲ್ಲ, ಶರ್ಟ್ ನಾನಲ್ಲ, ಸೀರೆ ನಾನಲ್ಲ ಅಂತ ಅಂದ್ಕೊಳ್ತಾ ಇರ್ತೀವ? ಇಲ್ಲ. ಅಂದ್ಕೊಳ್ತೇ ಇದ್ರೂ ನಾನಲ್ಲ ಅನ್ನೋದು ಚೆನ್ನಾಗಿದೆಯೋ ಇಲ್ಲ? ಅಷ್ಟು ಮಟ್ಟಿಗೆ ಶರೀರ ಅನ್ನತಕ್ಕಂಥ ಪರಮಾತ್ಮ ತೊಡಿಸಿರ್ತಕ್ಕಂಥ ವಸ್ತ್ರ. ಪರಮಾತ್ಮ ಹತ್ರ 84 ಲಕ್ಷ ಡಿಸೈನ್ ಇದೆಯಂತೆ. ಸೊ ಅವ್ರ ಪ್ರಾರದ ಪ್ರಕಾರ ಯಾವುದೋ ಒಂದು ತೊಡಸ್ಬಿಟ್ಟು ಕಳಿಸ್ತಾನೆ ಈ ಪ್ರಪಂಚಕ್ಕೆ, ಇದು ಹಾಕೋ ನಿಮ್ಗೆ ಸರಿ ಹೋಗುತ್ತೆ ಅಂತ. ಅಂದರೆ ಶರೀರ ಅನ್ನೋದು ಒಂದು ವಸ್ತ್ರದ ಥರ. ಸೊ ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಇದ್ದರೆ ಆನಂದ ಆಗಿರ್ತೀವಿ. ಎಷ್ಟು ಮಟ್ಟಿಗಪ್ಪ ಅರ್ಥ ಆಗಬೇಕು ಅಂದರೆ, ಮುಕುಂದೂರು ಸ್ವಾಮಿಗಳಂತ ಇರ್ತಾರೆ. ಯಾರೋ ಒಬ್ಬರು ಪೀಠಾಧಿಪತಿಗಳು ಬರ್ತಾರಂತೆ. ಮುಕುಂದೂರು ಸ್ವಾಮಿಯಿಂದ ಮುಕುಂದೂರು ಜನಕ್ಕೆಲ್ಲ ಭಾಳಷ್ಟು ಪ್ರೇಮ, ಭಾಳಷ್ಟು ವಿಶ್ವಾಸ, ಅವರಂದರೆ ಆನಂದ. ಈ ಪೀಠಾಧಿಪತಿಗಳಿಗೆ ಸರಿ ಹೋಗಲ್ಲ. ಯಾಕೆಂದರೆ ಪೀಠಾಧಿಪತಿಗಳು ಅಂದರೆ ಎಲ್ಲ ಹಂಗಾಮನೂ ಇರುತ್ತೆ, ಅವ್ರದ್ದು ಜ್ಞಾನ ಇರುತ್ತರೋ ನಮಗೆ ಗೊತ್ತಿಲ್ಲ.
ಆ ಮುಕುಂದಾಪುರ ಸ್ವಾಮಿಗಳಿಗೆ ಕರೀರಿ ಅಂದ್ರಂತೆ. ಅವ್ರು ಬಂದರು. ಆ ಬಾಗಿಲ ಹತ್ರ ಬಂದರೆ ಈ ಥರ ಜನ ಇಲ್ಲ ಕೂತಿದ್ದಾರೆ. ಅವ್ರು ಅಲ್ಲಿ ಬಂದರೆ ಏನೋ ಎಷ್ಟು ದೂರ ಹಾಳು ಮಾಡಿ ಬಂದಿದೆಯಾ ಅಂದ್ರಂತೆ. ನಿಜವಾದ ನಾನು ವೇದಾಂತ ಹೇಳ್ತೀನಿ, ನೀವೇ ಕೇಳ್ತಲೇ ಇದ್ದೀರಾ. ಅಲ್ಲಿ ಬಂದಾಗ ಏನೋ ಅಂದರೆ ನಿಮ್ಗೆ ಆಗಿರುತ್ತೆ. ಅಲ್ಲಿ ಹಿಡಿದು ಹಲ್ಲು ಬಿಗಿ ಹಿಡಿದು ಮಾತಾಡು, ಹಲ್ಲು ದುಡಿಸ್ಬಿಡ್ತೀನಿ ಶುರು. ಆದರೆ ಆ ಮಹಾನ್ ಭಾವ ಇವ್ರು ಏನೋ ಅಂತ ಮಾತಾಡಿಸ್ರೆ ನಾನು ನೋಡಿಯ ನನ್ನ ದೇವರೇ, ಭಾಳ ಊರು ಹಾಳು ಮಾಡೋದಪ್ಪ, ಭಾಳ ಊರು ಹಾಳು ಮಾಡಿಕೊಂಡೆ. ಇದು ಈ ಊರು ಬಂದಿದ್ದೀವಿ ಜಲು ಎಷ್ಟು ಮಟ್ಟಿಗೆ ಅವರು ಅಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಶರೀರ ಬಿಟ್ಟು ಆ ಸ್ವರೂಪದಲ್ಲಿ ನಿಂತು ಮಾತಾಡ್ತಿದ್ದಾರೆ. ಭಾಳಷ್ಟು ಊರು ಹಾಳು ಮಾಡಿಕೊಂಡೆ. ಇದು ಈ ಊರಿಗೆ ಬಂದಿದ್ದೀನಿ, ಈ ಊರನ್ನು ಹಾಳು ಮಾಡ್ಕೊಳ್ಳಲ್ಲ, ಮತ್ತೊಂದು ಊರಿಗೆ ಹೋಗಲ್ಲ. ಏನೋ ಎಷ್ಟೋ ಜನ್ಮಗಳು ಬಂತು, ಎಲ್ಲ ಹಾಳು ಮಾಡಿಕೊಂಡೆ. ಈಗ ಈ ಜನ್ಮ ಬಂದಿದೆ, ಇದನ್ನು ಹಾಳು ಮಾಡ್ಕೊಳ್ಳಲ್ಲ. ಇದನ್ನು ಏನು ತಿಳ್ಕೊಬೇಕಂತ ತಿಳ್ಕೊಂಡಿದ್ದೀನಿ ಅನ್ನೋ ಮಾತಾಡಲಿಲ್ಲ ಅವರು. ಇದನ್ನು ಹಾಳು ಮಾಡ್ಕೊಳ್ಳಲ್ಲ, ಮತ್ತೊಂದು ಊರಿಗೆ ಹೋಗಲ್ಲ ಅಂದೇನಂತ. ಮತ್ತೊಂದು ಜನ್ಮ ಅನ್ನೋದಕ್ಕೆ ನನಗಿಲ್ಲ. ಆ ಸ್ವಾಮಿಗಳಿಗೂ ಅರ್ಥ ಆಯಿತೋ ಇಲ್ಲೋ, ನಿಮಗೂ ಅರ್ಥ ಆಯಿತು. ಒಟ್ಟಿನಲ್ಲಿ ಆ ಸ್ವರೂಪದಲ್ಲಿ ನಿಂತು ಮಾತಾಡ್ತಾರಲ್ಲ, ಆ ರೀತಿ ಇರ್ಬೇಕು ನಾವು. ಯಾರನ್ನ ಏನೇ ಅಂದ್ರೂ ನನಗಲ್ಲ ಇದು, ಯಾಕೆ ನಾನು ನೋಡೇ ಇಲ್ಲ. ಅವರು ನಾನೇ ನೋಡೋಕ್ಕಾಗಿಲ್ಲ, ಇನ್ನು ಅವ್ರು ನೋಡಿದರು. ಮತ್ತು ಈ ಶರೀರ ಅಂತಾರೆ ಅಂದ್ಕೊಳ್ಳಿ ಬಿಡಿ, ಯಾಗಿದ್ರು ನಾನಲ್ಲ ಅಂದ್ಕೊಳ್ಳಿ ಬಿಡು. ಆ ರೀತಿ ಅಷ್ಟು ಮಟ್ಟಿಗೆ ನಮಗೆ ಅರ್ಥ ಆಗಬೇಕು. ಆಗ ಇಲ್ಲೇ ಸುಖಿ ಶಾಂತಿ ಅನ್ನತಕ್ಕಂಥದ್ದು, ಸುಖ ಶಾಂತಿ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ, ಯಾವ ಶರೀರ ನಾನಲ್ವೋ, ಯಾವುದೇ ಅಭಿಮಾನ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ಹೆಂಗಸು ಗಂಡಸು ಅನ್ನೋ ಅಭಿಮಾನ ಅನ್ನತಕ್ಕ ಶರೀರ ದೃಷ್ಟಿ ಇದ್ದಾರೆ. ಒಳಗಡೆ ಇರತಕ್ಕಂಥ ಚೈತನ್ಯ ಸ್ವರೂಪ ಹೆಣ್ಣು ಗಂಡು, ಹೆಣ್ಣು ಅಲ್ಲ ಗಂಡು ಅಲ್ಲ. ಆದ ಕಾರಣ ನಮಗೆ ಹೆಣ್ಣು ಗಂಡು ಅನ್ನತಕ್ಕ ವ್ಯವಹಾರ ಸ್ವಲ್ಪ ನಾವು ವ್ಯವಹಾರಕ್ಕೋಸ್ಕರ ಉಪಯೋಗಿಸ್ಬೋದೇನೋ ಅರ್ಥ ಹೊರತು ನಾನು ಹೆಣ್ಣು ಗಂಡು ಅನ್ನೋ ಅಭಿಮಾನನೂ ಇರಬಾರ್ದು. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ, ಬ್ರಾಹ್ಮಣ ಅಲ್ಲ, ಯಾವುದೇ ಅಭಿಮಾನ ಇರಬಾರ್ದು. ಅಭಿಮಾನ ಇದ್ದರೆ ಬಂತು ರಾಮಾಯಣ. ಆದ ಕಾರಣ ನಿನಗೆ ಆ ಥರ ಯಾವ ಅಭಿಮಾನ ಇಲ್ಲ. ಅಸಂಗ ನೀನು ವಿಶ್ವಸಾಕ್ಷಿ, ಜಗತ್ತಿಗೆ ಸಾಕ್ಷಿ ಆಗಿರ್ತಕ್ಕ ಸ್ವರೂಪ. ಏನು ಸ್ವಾಮೀಜಿ ದಿವಸ ಬೆಳಗ್ಗೆ ಅಂದರೆ ಗೋಡು ನಿಮ್ಗೆ ಗೊತ್ತಿಲ್ಲ ಸಂಸಾರ ಅಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ. ನೀವು ಮದುವೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಅಂತ. ಆ ಥರ ಇಲ್ಲ. ಏನೇನು ತಾಪತ್ರಯ ಅಂತೀವೋ ಅದೆಲ್ಲ ಮನಸ್ಸಿನಲ್ಲೇ ಇದೆ. ಆ ಮನಸ್ಸು ನೀವಲ್ಲ, ಮನಸ್ಸನ್ನು ನೋಡ್ತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ. ಮನಸ್ಸು ಸತ್ಯವಲ್ಲ, ಒಂದೇ ಥರ ಸ್ಥಿರವಾಗಿರಲ್ಲ. ಆಗಮ ಅಪಾಯ, ಸುಖ ದುಃಖ ಮಾನ ಅವಮಾನ ಎಲ್ಲನೂ ಬಂದು ಹೋಗತಕ್ಕಂಥದ್ದು ಇದು. ಇಷ್ಟು ಹೇಳಿದ ಮೇಲೆ ಅದು ನಾವು ಯಾವ ರೀತಿ ಜೀವನ ಮಾಡ್ತೀವಿ ನೆನ್ನೆ ದಿವಸ ನೋಡಿದ್ವಿ. ಏನು ಬೋಧನಾ ಕ್ರಮದಲ್ಲಿ ಒಂದಿದೆ ಸಿಂಹಾವಲೋಕ ನ್ಯಾಯ ಅಂತ. ಏಕೆಂದರೆ ಯಾರು ದಿವಸ ಬಂದು ಕೇಳ್ತಿರ್ತೀರೋ ಅವ್ರಿಗೆ ಅನಿಸುತ್ತೆ ಇದೆಲ್ಲ ನಾನು ಹೇಳಿದ್ದೆ, ಮತ್ತು ಯಾಕೆ 10 ನಿಮಿಷ 15 ನಿಮಿಷ ವೇಸ್ಟ್ ಮಾಡೋದು, ನಮ್ಗೆ ಟೈಮೇ ಇಲ್ಲ, ಬೇಗ ಮುಗಿಸ್ಬಿಟ್ರೆ ಆಯ್ತದ. ಅಲ್ಲ, ಒಂದು ಸಿಂಹಾವಲೋಕ ನ್ಯಾಯ ಅನ್ನತಕ್ಕಂಥದ್ದು ಅನುಸರಿಸ್ಬೇಕು. ಸಿಂಹಾವಲೋಕ ನ್ಯಾಯ ಅಂದರೆ ಸಿಂಹ ಗುಹೆಯಿಂದ ಹೊರಗಡೆ ಬರುತ್ತೆ, ಒಂದು 10 ಹೆಜ್ಜೆ ನಡೆದು ಆಮೇಲೆ ನಿಂತ್ಕೊಳ್ಳುತ್ತೆ. ನಾಯಿ ಥರ ಓಡಲ್ಲ, ನಿಂತ್ಕೊಂಡು ಪಕ್ಕದಲ್ಲಿ ನೋಡುತ್ತೆ. ಆಮೇಲೆ ಹಿಂದುಗಡೆಗೆ ಒಂದು ಸಲ ನೋಡುತ್ತೆ, ನೋಡಿ ಏನೋ ನಿಶ್ಚಯ ಮಾಡಿಕೊಂಡು ಆಮೇಲೆ ಹೋಗುತ್ತಾರೆ, ಗಾಂಭೀರ್ಯವಾಗಿ ಹೋಗುತ್ತೆ, ಓಡಲ್ಲ. ಅದೇ ರೀತಿ ಉಪದೇಶ ಕ್ರಮದಲ್ಲೂ ಇಷ್ಟು ತನಕ ಏನಾಗಿತ್ತೋ ಅನ್ನೋದು ಸ್ವಲ್ಪ ನಾವು ಜ್ಞಾಪಿಸ್ಕೊಂಡು, ನಿಮಗೆ ಜ್ಞಾಪಕ ಇರುತ್ತೋ ಏನೋ, ನನಗೆ ಜ್ಞಾಪಕ ಇದೆಯೋ ಸ್ವಲ್ಪ ಜ್ಞಾಪಿಸ್ಕೊಂಡು, ಹೌದಾ, ಮತ್ತು ಯಾರನ್ನ ಹೊಸರು ಬಂದಿದೆ ಅವ್ರಿಗೂ ಇಷ್ಟು ತನಕ ಏನಾಯಿತು ಅಂತಂದು ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಷ್ಟು ಹೇಳಿ, ಈಗ ಏಕೋ ದ್ರಷ್ಟಾಸಿ ಸರ್ವಸ್ಯ ಮುಕ್ತಪ್ರಾಯೋ ಸರ್ವದ ಅಯಮೇವ ಗೀತೆ ಬಂಧಃ ದ್ರಷ್ಟಾರಂ ಪಶ್ಯತಿ. ಅಪ್ಪ ಬಂಧನ ಅನ್ನತಕ್ಕ ಇದೇನೆ, ದುಃಖದ ಮೂಲ ಇದೆ. ಯಾವುದಂದರೆ ನೀನು ನನ್ನನ್ನು ಬೇರೆಯವ್ರು ನೋಡ್ತಿದ್ದಾರೆ, ನನ್ನನ್ನು ಬೇರೆಯವ್ರು ನೋಡ್ತಾ ಇದ್ದಾರೆ. ಆದ ಕಾರಣ ನಾನು ಬೇರೆಯವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು, ಬೇರೆಯವ್ರು ನನ್ನ ಒಳ್ಳೆ ಅನ್ನಬೇಕು, ಬೇರೆಯವರು ನನಗೆ ಗೌರವ ಕೊಡಬೇಕು, ಬೇರೆಯವರು ನನ್ನ
ಉಯ್ಯಾಲೆ ಮೇಲೆ ಕೂಡಿಸಿ ಏನೇನೋ ಒಂದೊಂದಲ್ಲ. ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಿದ್ವಿ, ಬೇರೆಯವ್ರನ್ನ ನೋಡ್ತೀವಿ ಅಂತ ನಾನು ಬೇರೆಯವ್ರ ದೃಶ್ಯ ಅಂತ ಜೀವನ ಮಾಡ್ತೀನಿ. ಮತ್ತು ಇನ್ನೊಂದು ಆ ಜೀವನದಲ್ಲಿ ಇನ್ನೊಂದು ಜೀವನ ಏನು, ನಾನು ವಸ್ತುಗಳನ್ನು ನೋಡಿ ಇದು ಅನುಕೂಲ ಇದು ಅನಾನುಕೂಲ ಅಂತ ನಿಶ್ಚಯ ಮಾಡಿ ಅನುಕೂಲವಾದ ಕಡೆಯಲಿಕ್ಕೆ ಪ್ರವೃತ್ತಿ ಕರ್ಮ, ಅನಾನುಕೂಲವಾದ ದೂರ ಹೋಗಲಿಕ್ಕೆ ನಿವೃತ್ತಿ ಕರ್ಮ ಮಾಡ್ತಿರ್ತೀವಿ. ಆ ಕರ್ಮದಲ್ಲಿ ಏನು ಫಲ ಬರುತ್ತೋ ಅದರಲ್ಲಿ ಭೋಗ ಅನುಭವಿಸ್ಬೇಕು ಅಂತ ಜೀವನ ಮಾಡ್ತಿದ್ವಿ. ನಿಜವಾಗಲೂ ಈ ಎರಡು ರೀತಿ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಿ ತನಕ ನಾವು ಇದನ್ನು ವಿಚಾರ ಮಾಡ್ಬೋದಂದರೆ ಅವ್ರಿಗೆ ತೆಗೆದುಹಾಕ್ತೀನಿ ಅಂತಲ್ಲ, ಪ್ರತಿಯೊಬ್ಬರು ಎಲ್ಲಿ ತನಕ ಭಾವನೆ ಇರುತ್ತೋ ಬೇರೆ ನಾನು ನೋಡ್ತೀಯಾರೆ ಅನ್ನೋ ಭಾವನೆ ಅಲ್ಲಿ ತನಕ ನೆಮ್ಮದಿ ಇರೋಕ್ಕಾಗ. ಸ್ವಾಮಿ ರಾಮತೀರ್ಥ ವಿವೇಕಾನಂದ ಅಮೇರಿಕ ಹೋಗ್ತಾರೆ, ವಿವೇಕಾನಂದ ಅಮೇರಿಕಾದಲ್ಲಿ ಹೋಗಿ ನೋಡಿ ಮತ್ತೆ ರಾಮತೀರ್ಥ ಸನ್ಯಾಸ ತಗೊಳ್ತಾರೆ. ವಿವೇಕಾನಂದ ರಾಮತೀರ್ಥ ಎಷ್ಟು ಅಧ್ಯಯನ ಮಾಡಿದ್ದು, MA ಫಿಲಾಸಫಿ ಮಾಡಿದ್ದವರು, PhD ಮಾಡಿದ್ದವರು. ಅದರಲ್ಲಿ ರಾಮತೀರ್ಥ ಎಷ್ಟು ಅಧ್ಯಯನ ಮಾಡಿದ್ರು ವೇದಾಂತವನ್ನು ಅಷ್ಟು ವಿವೇಕಾನಂದ ಅಧ್ಯಯನ ಮಾಡಿಲ್ಲ. ವಿವೇಕಾನಂದನ ಅಷ್ಟು ಮಟ್ಟಿಗೆ ಒಪ್ಕೊಂಡ್ರು ಅಮೇರಿಕಾದವರು. ಅಂದರೆ ಈ ನಾನು ಇಷ್ಟೊಂದು ಅಧ್ಯಯನ ಮಾಡಿ ನನ್ನ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೋ ಅಂತ ಸನ್ಯಾಸ ತಗೊಂಡು ಅಮೇರಿಕ ಹೋದರು. ರಾಮತೀರ್ಥನ ಒಪ್ಕೊಂಡು, ಯಾಕೆ ರಾಮತೀರ್ಥನ ಚೆನ್ನಾಗಿ ಮಾತಾಡೋದು, ಪ್ರತಿಯೊಂದಕ್ಕೂ ದುಷ್ಟ ಅಂತ ಕೊಟ್ಟು ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಎಲ್ಲರೂ ಹೇಳಿದ್ರು. ಅವರು ಟಾಕ್ಸು ಭಾಳಷ್ಟು ಚೆನ್ನಾಗಿದೆ, 3 ಪುಸ್ತಕ 3 ವಾಲ್ಯೂಮ್ಸ್ ಇದೆ ಅವರು ಟಾಕ್ಸು, ಭಾಳಷ್ಟು ಚೆನ್ನಾಗಿದೆ ಹೌದಾ. ಮತ್ತು ಅವರು ಸ್ವಾಮಿ ರಾಮತೀರ್ಥನ ವಿವೇಕಾನಂದ ಥರನೇ ಒಪ್ಕೊಂಡ್ರು. ಮತ್ತೆ ವಾಪಸ್ ಬಂದು ಏನು ಮಾಡಿದ್ರು, ಅಮೇರಿಕಾದವರೇ ನಾನು ಒಪ್ಕೊಂಡ್ರು ಅಂದರೆ ಇನ್ನು ಭಾರತ ದೇಶದವ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಇನ್ನೂ ಚೆನ್ನಾಗಿ ಒಪ್ಕೊಳ್ತಾರೆ, ಭಾರತ ದೇಶದಲ್ಲಿ ನಾನು ಶುರು ಮಾಡಬೇಕು ಅಂದ್ಬಿಟ್ಟು ಕಾಶಿಯಿಂದ ಶುರು ಮಾಡಿದ್ರು. ಕಾಶಿನಲ್ಲಿ ಅದು ಆಗಿನ ಕಾಲಕ್ಕೆ, ಈಗಿನ ಕಾಲಕ್ಕೂ ಹಾಗೆ ಇದೆ, ಆಗಿನ ಕಾಲಕ್ಕೆ ಇನ್ನೂ ಪಂಡಿತರು ಜಾಸ್ತಿ ಇದ್ದು ಭಾಳಷ್ಟು ಚೆನ್ನಾಗಿ ಅಧ್ಯಯನ ಮಾಡೋರು. ಸ್ವಾಮಿ ರಾಮತೀರ್ಥರಿಗೆ ಸಂಸ್ಕೃತ ಪಾಂಡಿತ್ಯ ಇಲ್ಲ, ಸಂಸ್ಕೃತದಲ್ಲಿ ಬರೋದು ಪಾಂಡಿತ್ಯ ಇಲ್ಲ. ಬಟ್ ಆ ಪಂಡಿತರೆಲ್ಲ ಇವ್ರನ್ನ ಒಪ್ಕೊಂಡ್ಬಿಟ್ರೆ ಇನ್ನು ಅವ್ರ ಪಾಂಡಿತ್ಯ ಏನಾಗಬೇಕು. ಅದಕ್ಕೆ ಅವ್ರೇನು ಮಾಡಿದ್ರು, ಮೊದಲು ರಾಮ ಶಬ್ದ ಸರಿಯಾಗಿ ಹೇಳು, ಆಮೇಲೆ ವೇದ ಅಂತ ಹೇಳು, ನಿಂಗೆ ಸಂಸ್ಕೃತನೇ ಬರೋಲ್ಲ, ನೀನೇನು ವೇದ ಅಂತ ಹೇಳೋದು ಅಂತ ತಿರಸ್ಕಾರ ಮಾಡಿಬಿಟ್ರು. ಒಪ್ಪಲಿಲ್ಲ ಆದ ಕಾರಣ ಸ್ವಾಮಿ ರಾಮತೀರ್ಥರಿಗೆ ಮನಸ್ಸು ನೋವಾಯಿತಂತೆ. ಯಾವ ಸಂಪ್ರದಾಯದಲ್ಲಿ ಶಬ್ದಕ್ಕೆ ಜಾಸ್ತಿ ಬೆಲೆನೋ, ಭಾಷೆಗೆ ಜಾಸ್ತಿ ಬೆಲೆನೋ ಆ ಸಂಪ್ರದಾಯದಲ್ಲಿ ಇರಬಾರ್ದು ಅಂತ ಕೊನೆಗೆ ಸನ್ಯಾಸ ಬಟ್ಟೆ ತೆಗೆದುಬಿಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ಏನೋ ನದಿನಲ್ಲಿ ಬಿದ್ದೋದು ಅಂತಲೇ ಹೇಳ್ತಾರೆ. ಯಾಕೆ ಹೇಳಿದೆ ಅಂದರೆ ಅವ್ರ ಬಗ್ಗೆ ತೆಗೆದುಹಾಕಕ್ಕಲ್ಲ, ಬೇರೆಯವ್ರನ್ನ ಒಪ್ಕೋಬೇಕು, ಬೇರೆಯವ್ರನ್ನ ಹೊಗಳಬೇಕು, ಬೇರೆಯವ್ರ ಮರ್ಯಾದೆ ಕೊಡಬೇಕು ಅಂದರೆ ಯಾವ ಮಟ್ಟಕ್ಕೋದ್ರೂ ನಾವು ಆನಂದವಾಗಿರೋಕ್ಕಾಗಲ್ಲ. ವಿವೇಕಾನಂದನೇ ಹೇಳಿದ್ದಾರೆ, ನಿವೇದಿತ ಒಂದು ಪುಸ್ತಕ ಬರೆದಿದ್ದಾರೆ, ಅದು ಕನ್ನಡದಲ್ಲಿ ಅನುವಾದ ಆಗಿದೆ, ನಾ ಕಂಡ ನನ್ನ ಗುರುದೇವ ಅಂತ. ಲಾಸ್ಟಲ್ಲಿ ವಿವೇಕಾನಂದ ಭಾಳಷ್ಟು ನೋವು ತಿಂತಿರ್ತಂತೆ. ಯಾಕೆಂದರೆ ನಾನು ಈ ಜನಕ್ಕೆ ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟು ಹೇಳಿದೆ, ಅದು ಒಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೋವು ತಿಂತಿರ್ತಾರಂತೆ. ಅದೇನು ಹೇಳ್ತಾ ಇದ್ದೀವಿ, ಇವರು ಅರ್ಥ ಮಾಡ್ಕೋಬೇಕು ಅಂತ ಕೇಳೋರ ಮೇಲೆ ನಾವು ಆಧಾರ ಬಿದ್ದರೆ ಏನಾಗುತ್ತೆ. ವರಂಗಲಲ್ಲಿ ಸ್ವಾಮಿಗಳು ಈಗ ಆಶ್ರಮ ಇದೆ, ಅವರು ಹಾಗೆ, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ, ಒಬ್ಬರು ಒಪ್ಕೊಳ್ಳಿಲ್ಲ, ಸೊ ನನ್ನ ಜೀವನ ವ್ಯರ್ಥ ಅಂತ ಸೂಸೈಡ್ ಮಾಡ್ಕೊಳ್ತಿರ್ತಾರೆ. ಏನೇ ಬೇರೆಯವ್ರು ನಮ್ಮನ್ನು ಒಪ್ಕೋಬೇಕು, ಬೇರೆಯವ್ರಿಂದ ನಾನು ಸಂತೋಷವಾಗಿರ್ತೀನಿ ಅಂದರೆ ಯಾವತ್ತೂ ಸಂತೋಷವಿರೋಕ್ಕಾಗಲ್ಲ. ಇದು ಒಂದು. ಮತ್ತು ಈ ಜಗತ್ತನ್ನು ನೋಡಿ ಇಲ್ಲಿ ಏನೋ ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅಂದರೆ ಯಾವತ್ತಿಗೂ ಸಾಧ್ಯವಿಲ್ಲ. ಒಂದಲ್ಲ ಒಂದು ಕೊರತೆ ಕಾಣ್ತಲೇ ಇರುತ್ತೆ, ಒಂದಲ್ಲ ಒಂದು ಅವ್ಯವಸ್ಥೆ ಕಾಣ್ತಲೇ ಇರುತ್ತೆ, ನೆಮ್ಮದಿ ಇರೋಕ್ಕಾಗಿಲ್ಲ. ಈ ಎರಡು ರೀತಿ ಜೀವನ ಮಾಡತಕ್ಕಂಥ ಅವಿದ್ಯೆ, ಅಜ್ಞಾನ. ಹೌದಾ? ಯಾಕೆಂದರೆ ಇದು ನಮ್ಮ ಸ್ವರೂಪ ಅಲ್ಲ. ಬೇರೆಯವ್ರು ನಾನು ನೋಡ್ತೀರ, ನಾನು ಬೇರೆ ದೃಶ್ಯ ಅನ್ನೋದು ಸರಿಯಲ್ಲ. ಹೌದಾ? ಯಾಕೆಂದರೆ ಬೇರೆಯವ್ರು ನಾನು ನೋಡ್ತೀರಂದರೆ ಕೆಲವು ಶರೀರನ ನೋಡ್ತಾರೆ, ಅವರು ಮಾತುಗಳು ಕೇಳ್ತಾರೆ, ಆದರೆ ನಾವೊಂದು ಉದ್ದೇಶ ಮಾತಾಡ್ತೀವಿ, ಅವ್ರು ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ. ಹೌದಾ? ಮನೆಗಳಲ್ಲಾಗಲಿ ಎಲ್ಲಾದರೂ ಆಗಲಿ ನಾವು ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಅವ್ರಿಗೆ ಅರ್ಥವಾಗುತ್ತೋ ಅಂದರೆ ಇಲ್ಲ, ನಾವೊಂದು ಹೇಳ್ತೀವಿ, ಅವರೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ.
ಒಂದು ಹೋಗಿ ನಮ್ಮ ಮನಸ್ಸು ಅರ್ಥ ಆಗುತ್ತೋ ಅವ್ರಿಗೆ, ಮಾತೇ ಅರ್ಥ ಆಗಿ ಮನಸ್ಸೆಲ್ಲ ಅರ್ಥ ಆಗುತ್ತೆ. ಬುದ್ಧಿ ಇದೆ ಅಂತ ಒಪ್ಪೋದೇ ಇಲ್ಲ. ನನಗೆ ಬುದ್ಧಿ ಇದೆ ಅಂತ ಅನಿಸುತ್ತೆ ಹೊರತು ಬೇರೆಯವ್ರಿಗೆ ಬುದ್ಧಿ ಇದೆ ಅಂತ ಒಪ್ಪೋದೇ ಇಲ್ಲ. ಅಂದಾಗ ಬೇರೆಯವರ ಸಹ ನಾವು ವ್ಯವಹಾರ ಮಾಡಿದಾಗ ಅವರಿಂದ ನೆಮ್ಮದಿ ಇರೋಕ್ಕೆ ದುಷ್ಯ ಅಂತ ಅಂದ್ಕೊಂಡ್ರೆ ಸಾಧ್ಯವಿಲ್ಲ. ಮತ್ತು ಜಗತ್ತಲ್ಲಿ ಏನೇ ಸಂಪಾದನೆ ಮಾಡಿಕೊಂಡ್ರು ಸ್ಥಾಪತ್ರ ಮುಗಿಯಲ್ಲ. ಆದ ಕಾರಣ ಇದು ಅವಿದ್ಯೆ, ಅಜ್ಞಾನ. ಆದ ಕಾರಣ ಈ ಥರ ಆಗ್ತಿದೆ. ಯಾಕಪ್ಪ ಅಂದರೆ ಏಕೋ ದ್ರಷ್ಟಾಚ ಸರ್ವಸ್ಯ, ನೀನು ನಿನ್ನನ್ನು ನೋಡ್ತಿದ್ಯಾ ಮತ್ತು ಪ್ರಪಂಚನ ನೋಡ್ತಾ ಇದೆಯಾ. ನಾನು ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ನಿನ್ನಲ್ಲೇ ಇದೆ. ನಾನು ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ನಿನ್ನ ಮುಂದ್ಗಡೆನೇ ಇದೆ. ನಿನ್ನ ಮುಂದ್ಗಡೆ ಅಂದರೆ ಯಾವುದು? ಇದು ನಾನು, ನನ್ನ ಮುಂದ್ಗಡೆ ಅಲ್ಲ. ಏಕೆ? ನನ್ನ ಶರೀರ ಅನ್ನತಕ್ಕ ನಾನು ನೋಡ್ತಿದ್ದೀನಿ, ಹೌದಾ? ನನ್ನ ಇಂದ್ರಿಯ, ಮನಸ್ಸು, ಬುದ್ಧಿ ಅನ್ನತಕ್ಕ ನೋಡ್ತಿದ್ದೀನಿ. ಅಷ್ಟೇ ಅಲ್ಲ, ಪ್ರಪಂಚನ ನೋಡ್ತಾ ಇದ್ದೀನಿ. ಆದ ಕಾರಣ ನಾನು ನನ್ನ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅನ್ನತಕ್ಕ ಯಾವುದು ನೋಡ್ತಿದ್ಯೋ, ಯಾವುದು ಇಡೀ ಪ್ರಪಂಚ ಅನ್ನತಕ್ಕ ನೋಡ್ತಾ ಇದ್ದೀನೋ ಅದೇ ನಾನು. ಏಕೋ ದೃಷ್ಟ ಸರ್ವಸ್ಯ, ಇಡೀ ಪ್ರಪಂಚಕ್ಕೆ ಅದು ಒಂದೇ ಸಾಕ್ಷಿ. ನೀನು ಕೇವಲ ಶರೀರಕ್ಕೆ ಸೀಮಿತವಾಗಿರ್ತಕ್ಕಂಥನಲ್ಲ. ಈಗ ಕೆಲವರು ಹೇಳ್ತಾರೆ ಕ್ಷೇತ್ರಜ್ಞ ಅಂದಾಗ ಇಡೀ ಶರೀರ ಅನ್ನತಕ್ಕಂಥ ಯಾವುದರಿಂದ ನಾವು ವಿಷೀಕರಿಸಿ ನೋಡ್ತಿದ್ದೀವೋ, ಅಂಗುಷ್ಟದಿಂದ ನೆತ್ತಿ ತನಕ ನಮ್ಮ ಶರೀರವನ್ನು ನಾವು ಯಾವುದರಿಂದ ನೋಡ್ತಾ ಇದ್ದೀವೋ, ಇದಂ ಶರೀರ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತಜ್ಜೋಪೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಹೌದಾ? ಇಡೀ ಶರೀರನ ಯಾವುದರಿಂದ ವಿಷೀಕರಿಸಿ ನೋಡಿ ಇದು ನನ್ನ ಶರೀರ ಅಂತ ಗುರುತಿಸ್ತಾ ಇದೆಯೋ ಅದು ಕ್ಷೇತ್ರಜ್ಞ. ಕ್ಷೇತ್ರವನ್ನು, ಶರೀರವನ್ನು ನೋಡ್ತಿರ್ತಕ್ಕಂಥದ್ದು. ಹೌದಾ? ಅಲ್ಲಿಗೇನಾಯಿತು? ನನ್ನ ಶರೀರ ನಾನು ನೋಡ್ಕೊಳ್ತೀನಿ, ಇಲ್ಲೊಬ್ಬ ಕ್ಷೇತ್ರಜ್ಞ. ನೀವು ಒಬ್ಬೊಬ್ಬರು ನೋಡಿಕೊಂಡ್ರೆ ನಿಮ್ಮಲ್ಲೆಲ್ಲ ಒಬ್ಬೊಬ್ಬ ಕ್ಷೇತ್ರಜ್ಞ. ಅದೇ ರೀತಿ ನೀವು ಹೇಳ್ಬೋದು, ನಾನು ನೋಡಿಕೊಂಡ್ರೆ ನನ್ನ ಶರೀರ ನೋಡತಕ್ಕಂಥದ್ದೊಂದು ಕ್ಷೇತ್ರಜ್ಞ. ಸೊ ಅವ್ರ ಶರೀರದಲ್ಲಿ ಒಂದು ಕ್ಷೇತ್ರಜ್ಞ, ಅವ್ರ ಶರೀರದಲ್ಲಿ ಸ್ವಾಮಿ ಶರೀರದಲ್ಲಿ ಒಂದು ಕ್ಷೇತ್ರಜ್ಞ. ಒಂದು ಎಷ್ಟು ಕ್ಷೇತ್ರಜ್ಞಗಳಾದರೂ ಅಯ್ಯೋ ಲೆಕ್ಕ ಹಾಕ್ಲಿಕ್ಕಾಗೋಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ. ಈಗ ಇಲ್ಲಿ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಈ ಶರೀರ ನೋಡ್ತಿದ್ದಾನೆ. ನಿದ್ದೆ ಮಾಡಬೇಡಿ. ಈ ಕೈ ಕಾಲು ಆಡಿಸ್ಕೊಂಡು ಯಾಕೆ ಹೇಳ್ತೀನಿ, ತಲೆ ತಿರುಗಿಸ್ಕೊಂಡಂದ್ರೆ ನಿಮಗೋಸ್ಕರವೇ. ಈಗ ಹೇಳ್ಬೋದು, ಇನ್ನೆಲ್ಲ ನಿದ್ದೆ ಮಾಡಿಬಿಡ್ತಾರೆ. ಕೇಳಿ ಯಾವ ಪುಣ್ಯನ ಗೊತ್ತಿದ್ದೀವಿ. ಇಲ್ಲೊಬ್ಬ ಕ್ಷೇತ್ರಜ್ಞ, ಇವರಲ್ಲೊಬ್ಬ ಕ್ಷೇತ್ರಜ್ಞ, ಅವರಲ್ಲೊಬ್ಬ ಕ್ಷೇತ್ರಜ್ಞ, ಅವರಲ್ಲೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತ ಯಾವುದಕ್ಕೆ ಗೊತ್ತು? ಅದು ಒಂದು ಅನೇಕವ. ನನ್ನಲ್ಲೊಬ್ಬ ಇದ್ದಾನೆ, ಅವರಲ್ಲೊಬ್ಬ ಇದ್ದಾನೆ, ಅವರಲ್ಲೊಬ್ಬ ಇದ್ದಾನೆ ಅನ್ನೋದನ್ನು ಯಾವುದರಿಂದ ಗುರುಸ್ತಾ ಇದ್ದೀವೋ ಅದು ಏಕಃ. ಆದ ಕಾರಣ ಜೀವಸಾಕ್ಷಿ ಅನೇಕ, ಈಶ್ವರ ಸಾಕ್ಷಿ ಏಕ ಅಂತಾರೆ. ಸಾಕ್ಷಿನ ಶಬ್ದಕ್ಕೆ ಗೊತ್ತಾಗಿಲ್ಲ. ಈ ಶರೀರದಲ್ಲಿ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಆ ಶರೀರದಲ್ಲಿ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಇವನ್ನೆಲ್ಲ ನೋಡತಕ್ಕಂಥ ಈಶ್ವರ ಕ್ಷೇತ್ರಜ್ಞ ಒಬ್ಬ ಇದ್ದಾನೆ ಅಂತ ಯಾವುದಕ್ಕೆ ಗೊತ್ತೋ ಅದು ಒಂದು ಅನೇಕವ. ಆದ ಕಾರಣ ಅದು ಯಾವುದಕ್ಕೆ ಗೊತ್ತು? ನನಗೆ ಗೊತ್ತು, ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಅಂದಾಗ ಇಡೀ ಪ್ರಪಂಚವನ್ನೇ ನೋಡ್ತಿರ್ತಕ್ಕಂಥ ನೀನು ಮುಂದೆ ಜರ್ಕೊಂಬಿಡಿ. ಈಗಲೇ ಬನ್ನಿ, ಜರ್ಕ ಬಾಪ ಮಗು ಹೇಳ್ಕೊ. ನೀವು ಜರಿತೀರಮ್ಮ, ಸ್ವಲ್ಪ ಹಿಂದಕ್ಕೆ ಕೊಡಿ. ಹಿಂದಕ್ಕೆ ಮಾಡಿ.
ಹಾಂ ಬನ್ನಿ 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 ಅಮ್ಮ ಮುಂದಕ್ಕೆ ಬನ್ನಿ. ನೋಡಿ ಎಷ್ಟೊಂದು ಜಾಗ ಆಗುತ್ತೆ. ಅಮ್ಮ ಮುಂದಕ್ಕೆ ಬನ್ನಿ ಅಮ್ಮ, ನನ್ನ ಕಡೆ ಇರ್ತೀನಿ. ಸಂತೋಷ. ಅಷ್ಟಾವಕ್ರ ಗೀತೆ ಕೇಳೋಕ್ಕೆ ಇಷ್ಟೊಂದು ಆಸಕ್ತಿಯಿಂದ ಬರ್ತೀರ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ. ಓಯಪ್ಪ ಅಷ್ಟಾವಕ್ರ ಮಹರ್ಷಿ ಜನಕ ಮಹಾರಾಜಿಗೆ ಮಾತ್ರ ಹೇಳೋದಂತೆ ಈ ಕೈವಲ್ಯ ಅಂದರೆ ಸಂತೋಷನೇ. ಆದರೆ ಅಷ್ಟಾವಕ್ರ ಮಹರ್ಷಿಗೆ ಏನು ಹೇಳ್ತಾರೋ ಅದನ್ನು ತಲೆಗೆ ಹಾಕ್ಕೊಂಡು ಆ ರೀತಿ ಇಲ್ಲಿಗೆ ಪ್ರಯತ್ನ ಮಾಡಬೇಕು. ಏಕೋ ದ್ರಷ್ಟಾಸಿ ಸರ್ವಸ್ಯ. ಹೇ ಜನಕ ಮಹಾರಾಜ, ನೀನು ಎಲ್ಲವನ್ನೂ ನೋಡ್ತಿರತಕ್ಕಂಥ ಅಖಂಡ ಸ್ವರೂಪ. ನಿನ್ನ ಶರೀರ ನೋಡ್ತಿದ್ಯಾ, ಬೇರೆ ಶರೀರ ನೋಡ್ತಿದ್ಯಾ, ಆಕಾಶವನ್ನು ನೋಡ್ತಿದ್ಯಾ, ಎಲ್ಲವನ್ನು ನೋಡ್ತಿರ್ತಕ್ಕಂಥ ಅಖಂಡ ಸ್ವರೂಪ ನೀನು. ಅದು ನಿನ್ನ ವಸ್ತುಸ್ಥಿತಿ, ಅದು ನಿನ್ನ ನಿಜ ಸ್ಥಿತಿ. ಆದರೆ ನೀನೇನು ಮಾಡಿದ್ಯಾ, ನಾನು ಬೇರೆ ನೋಡ್ತಿದ್ದಾರೆ, ನಾನು ಬೇರೆ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಬೇರೆ ನಾನು ದೃಶ್ಯ ಅಂತ ಮಾಡ್ಕೊಂಡಿದ್ಯಾ, ತಪ್ಪು ತಿಳುವಳಿಕೆ, ಅದರಿಂದ ಒದ್ದಾಡ್ತಿದ್ಯಾ. ಇದು ಒಂದು. ಇನ್ನು ಅಖಂಡ ಸ್ವರೂಪ ಆಗಿರತಕ್ಕಂಥದ್ದಕ್ಕೆ ಏನು ಕೊರತೆ ಇದೆ? ಡಿ ವಿ ಜಿಯವರು ಅಂತಾರೆ, ಭೋಜನರು ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇನಿತ್ತು ಅದನುಂಡ ಬಳಿಕ ತ್ಯಾಜ್ಯ ತ್ಯಾಜಕ ಸಂತ್ಯಾಜ್ಯ ಭೇದಗಳೆಂದು ರಾಜನಿಂಗ್ ಜಗಕ್ಕೆಲ್ಲ ಮಂಕುತಿಮ್ಮ. ಬ್ರಹ್ಮಭೋಜನ ಅನ್ನತಕ್ಕಂಥ ಬ್ರಹ್ಮತತ್ವ ಅನ್ನತಕ್ಕಂಥದ್ದೇ ನಾನು ಅನ್ನೋದು ತಿಳ್ಕೊಂಬಿಟ್ರೆ ಯಾಚಿಸಲ್ಕೇನಿತ್ತು ಅದನುಂಡ ಬಳಿಕ ಇನ್ನು ಯಾಚನೆ ಮಾಡಲಿಕ್ಕೆ, ಭಿಕ್ಷೆ ಬಿಡಲಿಕ್ಕೆ ಅಲ್ಲ, ಬೇಕು ಬೇಕು ಅಂತ ಆಸೆ ಮಾಡಲಿಕ್ಕೆ ಬೇರೆ ಇನ್ನೇನಿದೆ? ಈ ಯಾಚನೆ ಮಾಡ್ತೀಯಾನೆ ಯಾರು? ನಿಜವಾಗ್ಲೂ ಎಲ್ಲರೂ ಭಿಕ್ಷುಕರೇ. ಒಬ್ಬ ಬಿಟ್ಟು ಅಥವಾ ಇಬ್ಬರನ್ನ ಬಿಟ್ಟು ಅಂದರೆ ಹುಟ್ಟಿ 1 ವರ್ಷ ಆಗಿಲ್ಲ ಮಗು, ಅದರಲ್ಲಿ ಆ ಭಿಕ್ಷುಕ ಇಲ್ಲ. ಯಾವನು ಬೇಕು 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 ಅನ್ನೋ ಭಿಕ್ಷುಕ ಆ ಮಗುನಲ್ಲಿಲ್ಲ. ಅದಕ್ಕೆ ಮಕ್ಕಳು ದೇವರು ಅಂತಾರೆ. ನನ್ನ ಅನಂತಪುರದಲ್ಲಿ ಯಾರೋ ಅವ್ರ ಮನೆಗೆ ಕರೆದ್ರು, ಬನ್ನಿ ನಮ್ಮ ಮನೆಗೆ ಕಾಲಿಟ್ಟು ಹೋಗಿ ಅಂತ. ಆಯ್ತು ಬರ್ತೀನಿ ಅಂದೆ. ಮತ್ತೆ ಆತ ಇನ್ನೊಂದು ಮಾತು ಕೇಳ್ದ, ನಮ್ಮ ಮನೆಗೆ 1 ತಿಂಗಳು ಮಗು ಇದೆ, ಪರವಾಗಿಲ್ವಾ ಅಂತ. ಅಯ್ಯಯ್ಯೋ, ಅಂಥವ್ರಿದ್ರೆ ಒಳ್ಳೆಯದು. ಯಾಕೆಂದರೆ ಅದಕ್ಕಿನ್ನು ಆನೂ ಶುರುವಾಗಿಲ್ಲ. ಇವರೇನೋ ಸ್ವಾಮಿಗಳು ಬಂದರು ಅಂತ ಅಂದ್ಕೊಳ್ಳಲ್ಲ ಅದು. ಅದೇ ಈಗಿನ ಕಾಲದ ಕಾಲೇಜ್ ಹುಡುಗರಿದ್ದರೆ ಏನಂತ ಇವ್ರನ್ನ ಯಾಕೆ ಕರೆದ್ರು, ಯಾರು ಗಣೇಶನ್ ಕರೆದು ಚೆನ್ನಾಗಿತ್ತು ಫಿಲ್ಮ್ ಆ್ಯಕ್ಟ್ರು, ಹೋಗಿ ಇವ್ರನ್ನ ಕರ್ಕೊಂಬಂದಿರಿ ಅಂತ. ಅಂದರೆ ಮಕ್ಕಳಲ್ಲಿ ನಾನು ಅನ್ನತಕ್ಕಂಥ ಅಹಂಕಾರ ಇಲ್ಲ, ಅದು ದೈವ ಸ್ವರೂಪ. ಇನ್ನೊಬ್ಬರು ಯಾರಾದರೆ ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಂಡಿದ್ದಾರೋ ಅವರಲ್ಲೂ ನಾನು ಅನ್ನತಕ್ಕಂಥ ಅಹಂಕಾರ ಇರಲ್ಲ. ಇವರಿಬ್ಬರು ಬಿಟ್ಟು ಮಿಕ್ನಾದರೆಲ್ಲ ಭಿಕ್ಷುಕರೇ. ಅಮೇರಿಕನ್ ಪ್ರೆಸಿಡೆಂಟ್ ಟ್ರಂಪ್ ದೊಡ್ಡ ಅಧಿಕಾರ, ದುಡ್ಡು ಎಲ್ಲ ಇದೆ, ಆದರೂ ಭಿಕ್ಷುಕನ ಯಾಕೆ? ಹಾಗಾಗಬೇಕು, ಹೀಗಾಗಬೇಕು, ಬೇಕು ಬೇಕು ಅನ್ನೋದಿದೆ. ಹೌದಾ? ಯಾವಾಗ ಇಡೀ ಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥ ಸ್ವರೂಪ ನಾನು, ಈ ಶರೀರ ಅನ್ನತಕ್ಕಂಥದ್ದು ಕೇವಲ ವ್ಯವಹಾರಕ್ಕಾಗಿ ನಾನು ಉಪಯೋಗಿಸ್ತಕ್ಕಂಥ ಒಂದು ಸಲಕರಣೆ ಅಷ್ಟೇ. ಕನ್ನಡಕ ಯಾವ ರೀತಿ ಉಪಯೋಗಿಸ್ತಾ ಇದ್ದೀವೋ ಇದೇ ನಾನಲ್ಲ. ಅದೇ ರೀತಿ ಕಣ್ಣನ್ನು ಉಪಯೋಗಿಸ್ತಾ ಇದ್ದೀವಿ, ಅಂದರೆ ಶರೀರನ ಉಪಯೋಗಿಸ್ತಾ ಇದ್ದೀವಿ. ಯಾವ ರೀತಿ ಕನ್ನಡಕ ನಾನಲ್ವೋ ಕಣ್ಣು ಕೂಡ ನಾನಲ್ಲ. ಇದು ಒಂದು ಇಂದ್ರಿಯ ತೊಗೊಂಡಿದ್ದೀನಿ ನಾನು, ಅದೇ ರೀತಿ ಇಡೀ ಶರೀರನೂ ನಾನಲ್ಲ. ಸ್ವಾಮೀಜಿ ಏನು ಹೇಳ್ತೀರ ನೀವು? ಕನ್ನಡಕನ ಹಾಕ್ಕೊಳ್ತೀರ ಮತ್ತು ತೆಗೆದಿಡ್ತೀರ, ಅದು ನಾನಲ್ಲ ಅಂತ ಹೇಳ್ಬೋದು. ಕಣ್ಣನ್ನು ಹಾಕ್ಕೊಂಡು ತೆಗೆದಿಡ್ತೀವ, ನಿಜವಾದ ಕಣ್ಣನ್ನು ಹಾಕ್ಕೊಂಡು ತೆಗೆದಿಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ, ಯಾವಾಗ ನಿಮಗೆ ನೋಡಬೇಕು ಅನಿಸುತ್ತೋ ಅವಾಗ ಕಣ್ಣನ್ನು ಉಪಯೋಗಿಸ್ತೀರ. ಇಲ್ಲಾಂದರೆ ಕಣ್ಣು ಅಲ್ಲೇ ಇರುತ್ತೆ, ಉಪಯೋಗಿಸೋಕ್ಕೆ ಹೋಗಲ್ಲ. ಯಾವಾಗ ಕೇಳಬೇಕು ಅಂದ್ಕೊಳ್ತೀರೋ ಅವಾಗ ಕಿವಿಯನ್ನು ಉಪಯೋಗಿಸ್ತೀರ. ಹೌದಾ?
ಇವಾಗ ಇಲ್ಲೇ ಕೂತಿದ್ದೀರ ಅಂತ ಇಟ್ಕೊಳ್ಳಿ, ನನ್ನೇ ನೋಡ್ತಿದ್ದೀರ, ನಾನು ಇವು ಕೇಳ್ತೇನೆ ಅಂತಲೇ ಹೇಳ್ತಿರ್ತೀನಿ. ಒಂದು ವೇಳೆ ಮನಸ್ಸು ಮನೆ ಕಡೆ ಹೊರಟೋಯ್ತು, ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ, ಇಲ್ಲೆಲ್ಲ ಮಾಡಿದ್ದೀನಿ, ಮತ್ತೆ ಬಂದ್ಬಿಟ್ನೋ ಏನೋ, ಮೊದಲೇ ಬೇಡ ಪ್ರವಚನಕ್ಕೆ ಹೋಗಬೇಡ ಅಂತಾರೆ, ಏನಾಗುತ್ತೆ ಈ ಥರ ಯೋಚಿಸ್ತಾ ಇದ್ದರೆ ಅವಾಗ ಕಿವಿನ ಉಪಯೋಗಿಸ್ತಾ ಇದ್ದೀರೋ? ಇಲ್ಲ. ಇದೇ ಕಿವಿಯಲ್ಲಿ ಉಪಯೋಗಿಸ್ತಿರೋ? ಇಲ್ಲ. ಮತ್ತು ನಾನು ಹೇಳೋ ಮಾತು ಕೇಳಿಸುತ್ತೆ ಅವಾಗ. ಅಂದಾಗ ಏನಾಯಿತು, ಈ ಅವಯವಗಳನ್ನು ನಾವು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ತಾ ಇದ್ದೀವಿ, ಇಲ್ಲಾಂದ್ರೆ ಹಾಗೆ ಇಟ್ಟಿರ್ತೀವಿ. ಇದು ಕನ್ನಡಕ ಯಾವ ರೀತಿಯೋ ಅಷ್ಟೇ ಶರೀರನ ಬೇಕಾದ್ರೆ ಉಪಯೋಗಿಸ್ತೀವಿ, ಬೇಡದಾಗ ಹಾಗೆ ಇರುತ್ತೆ. ಆದ ಕಾರಣ ಯಾರು ಬೇಕು 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 ಅನ್ನತಕ್ಕಂಥ ಭಿಕ್ಷುಕ ಅವನೇ ಇಲ್ವಾಗ್ತಾನೆ, ಅವನು ಅಖಂಡ ಸ್ವರೂಪ ನಾನು ಅನ್ನತಕ್ಕಂಥ ತಿಳ್ಕೊಂಡ್ರೆ ಇನ್ಯಾವ ಕೊರತೆನೂ ಇಲ್ಲ. ಸಾಮಾನ್ಯವಾಗಿ ನಾವು ಕೊರತೆಗಳನ್ನು ತುಂಬಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದಿಲ್ಲ, ಇದು ಬೇಕು, ಇದಿಲ್ಲ ತೊಗೋಬೇಕು, ಇದಿಲ್ಲ ತೊಗೋಬೇಕು ಅಂತ. ಇನ್ನು ಇಡೀ ಪ್ರಪಂಚಕ್ಕೆ ಆಧಾರವಾಗಿರೋ ಸ್ವರೂಪ ಅನ್ನತಕ್ಕ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಬೇಕು? ನಂದತಿ ಆನಂದವಾಗಿ ಜೀವನ ಮಾಡ್ಬೋದು. ಆದ ಕಾರಣ ಮತ್ತು ನೀನು ಬಂಧನ ಏನಪ್ಪ ಅಂದರೆ ಅಯಮೇವ ಇತ್ತೇ ಬಂಧ ದ್ರಷ್ಟಾರಂ ಪಶ್ಯತಿ ತರಂ. ಯಾರೋ ನಾನು ನೋಡತಕ್ಕಂಥ ಬೇರೆ ಇದ್ದಾರೆ, ನಾನು ದೃಶ್ಯ ಅನ್ನತಕ್ಕಂಥ ರೀತಿ ಜೀವನ ಮಾಡ್ತಿದ್ಯಾ, ಇದೇನೆ ನಿನಗೆ ಬಂಧನ. ಅಷ್ಟೇ ಅಲ್ಲ, ಅಷ್ಟಾವಕ್ರ ಮಹರ್ಷಿಗಳು ಈ ಮಾತನ್ನು ಎಲ್ಲಿ ಹೇಳ್ತಾರೆ ಅಂದರೆ, ನೀನೇ ದೈವ ಸ್ವರೂಪ, ಇನ್ನೊಬ್ಬನಾರೋ ದೇವರಿದ್ದಾನೆ. ನೋಡಿ, ಈ ವಾಕ್ಯಗಳನ್ನು ಕೇಳಬೇಕಾದ್ರೆ ನೀವೆಲ್ಲಿ ನಿಂತು ಕೇಳಬೇಕು, ನೀನೇ ದೈವ ಸ್ವರೂಪ, ಇನ್ಯಾರೋ ಒಬ್ಬ ದೇವರಿದ್ದಾನೆ, ನಾನು ಹಿಡಿದು ಆಡಿಸ್ತಿದ್ದಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ. ಯಾಕೆ ದೇವ್ರು ಈ ಥರ ಆಂಧ್ರದಲ್ಲಿ ಹೇಳ್ತಾರೆ, ನನ್ನೇ ಚಿನ್ನ ಚೂಪು ಚೂಸ್ತಾಡು. ಆ ದೇವರು ನನ್ನೇ ಏನೋ ಒಂಥರ ನೋಡ್ತಾನೆ, ಚೂಪೇ ಇಲ್ಲ ಅವನಿಗೆ, ಚಿನ್ನ ಚೂಪು ಎಲ್ಲಿ ಬಂತು? ನೀನೇ ಆ ಸ್ವರೂಪ ಆಗಿದ್ರು ಇಲ್ಲ, ಇನ್ಯಾರೋ ಬೇರೆ ದೇವರಿದ್ದಾರೆ ಅಂತಿದ್ಯಾ ಅಂದಾಗ ಇದನ್ನೆಲ್ಲಿ ಕೇಳಬೇಕು ನಾವು? ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಬಿಟ್ಟು, ಇದೆಲ್ಲವನ್ನು ಬಿಟ್ಟು ಯಾವ ಇರುವಿಕೆ ಅನ್ನತಕ್ಕಂಥ ಇರುತ್ತೋ, ಯಾವ ಇರುವಿಕೆ ನಮಗೆ ನಿದ್ದೆನ ಚೆನ್ನಾಗಿ ಅನುಭವಕ್ಕೆ ಬರುತ್ತೋ ಅದೇ ಇರುವಿಕೆನ ಈಗಲೂ ನಾವು ಆ ಇರುವಿಕೆ ಅನ್ನತಕ್ಕಂಥದ್ದೇ ನಾನು ಅಂದಾಗ ದೇವರಿಗೂ ನಮಗೂ ವ್ಯತ್ಯಾಸವೇ ಇಲ್ಲ. ಅದೇ ಸ್ವರೂಪವೇ ಅನ್ನತಕ್ಕಂಥ ನಿಶ್ಚಯ ಆಗಬೇಕು. ಆದರೆ ಯಾಕಪ್ಪ ಆಗ್ತಿಲ್ಲ ಅಂದರೆ ಮುಂದಿನ ಶ್ಲೋಕ ನೋಡಿ. ಓಂ ಶ್ರೀ ಅಷ್ಟಾವಕ್ರಾಯ ನಮಃ. ಅಷ್ಟಾವಕ್ರಗೀತ ಅಷ್ಟಾವಕ್ರ ಉವಾಚ. ಅಹಂ ಕರ್ತೇತ್ಯಹಂ ಮಾನ ಅಹಂ ಕರ್ತೇತಹಂ ಮಾನಂ ಮಹಾಕೃಷ್ಣಾಹಿ ದಂಶಿತಃ ನಾಹಂ ಕರ್ತೇತಿ ವಿಶ್ವಾಸ ಮೃತಂ ಪೀತ್ವಾ ಸುಖೀ ಭವ. ಮತ್ತೆ ಮತ್ತೆ ಹೇಳ್ತಿರ್ತಾರೆ, ಸುಖೀ ಭವ, ಸುಖವಾಗಿರು ಸುಖವಾಗಿರು. ಯಾಕೆ ಗೋಳಾಡ್ತೀಯ? ನಿಜವಾದ ಮನುಷ್ಯನ ಗೋಳು ಅನ್ನೋತಕ್ಕ ಇಲ್ಲವೇ ಇಲ್ಲ. ಶಾಸ್ತ್ರ ದೃಷ್ಟಿನಲ್ಲಿ ಬರೀ ಶಾಸ್ತ್ರ ಹೇಳುತ್ತೆ ಅಂತಲ್ಲ, ವಸ್ತುಸ್ಥಿತಿ ನೋಡಿದ್ರೆ, ಸರಿಯಾಗಿ ನೋಡಿಕೊಂಡ್ರೆ, ಈಗ ಸೂರ್ಯನಲ್ಲಿ ಕತ್ಲಿರುತ್ತೋ, ರಾತ್ರಿ ರಾಣಿ ಒಂದ್ಸಲ ಬ್ರಹ್ಮದೇವತೆ ಕಂಪ್ಲೇಂಟ್ ಮಾಡ್ತಾಳಂತೆ, ಈ ಸೂರ್ಯ ನನ್ನ ಹಿಂದಿಂದೇ ಸುತ್ತಿರ್ತಾನೆ, ನೀವು ಒಂದು ಸ್ವಲ್ಪ ಬುದ್ಧಿ ಹೇಳಿ, ನಾನು ಎಲ್ಲೋದ್ರೂ ನನ್ನ ಹಿಂದಿಂದೇ ಬರ್ತಾನೆ ಅಂತ. ಅದಕ್ಕೆ ಬ್ರಹ್ಮದೇವರು ಕರೆದು ಸೂರ್ಯಂಗೆ ಹೇಳ್ತಾನಂತೆ, ಅಪ್ಪ ಆಕೆ ಸುದ್ದಿಗೆ ಹೋಗಬೇಡ, ಆಕೆ ಹಿಂದೆ ಹೋಗಬೇಡ ಅಂತ. ಸೂರ್ಯ ಹೇಳ್ತಾನಂತೆ, ಆಕೆ ಹೇಳೋ ಮಾತು ನಿಜ ಆದರೆ, ರಾತ್ರಿ ರಾಣಿ ಹೇಳತಕ್ಕಂಥ ಮಾತು ನಿಜ ಆಗಿದ್ದರೆ ನಾನು ಮುಂದೆ ಬಂದು ಹೇಳನೆ ಅಂತ. ಬ್ರಹ್ಮದೇವರು ಪ್ರಯತ್ನ ಮಾಡ್ತೀಯ ಅಂತ ಇಬ್ಬರೂ ಒಟ್ಟಿಗೆ ಸೇರ್ಸೋಕ್ಕೆ ಇನ್ನೂ ಆಗಿಲ್ಲ. ಆಗುತ್ತೋ? ಯಾವ ರೀತಿ ಸೂರ್ಯನಲ್ಲಿ ಕತ್ಲು ಅನ್ನತಕ್ಕ ನಿಲ್ಲಿಕ್ಕೆ ಸಾಧ್ಯವಿಲ್ವೋ, ಅದೇ ರೀತಿ ಮನುಷ್ಯನಲ್ಲಿ ದುಃಖ, ವ್ಯಸನ, ನೋವು
ಏನು ಇರಲಿಕ್ಕೆ ಸಾಧ್ಯವಿಲ್ಲ. ಆನಂದವೇ ಇರಬೇಕು, ಆನಂದವೇ ಇರೋದು. ಆದರೆ ಅದನ್ನು ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಯ್ಯೋ ದುಃಖಿ, ಹುಟ್ಟಿದಾಗಲಿಂದ ಸಾಯೋ ತನಕ ದುಃಖಿ. ನಮ್ಮ ದಯಾನಂದ ಸರಸ್ವತಿ ಭಾಷೆ ಇದು, ದುಃಖಿ ಅಂತ ಜೀವನ ಮಾಡ್ತಿರ್ತಾನೆ. ಯಾವಾಗ ಒಂದು ಸಲ ಸುಟ್ ಅನ್ನೋ ಅಷ್ಟೊತ್ತು ಮತ್ತೆ ಶುರುವಾಗುತ್ತೆ. ಅದೇ ಶಾಸ್ತ್ರ ದೃಷ್ಟಿ ನೋಡಿದ್ರೆ ನಿನಗೆ ದುಃಖವೇ ಇಲ್ಲ, ಆನಂದ. ಮತ್ತು ಯಾಕಪ್ಪ ದುಃಖಿಯಾಗಿದೆ ಅಂದರೆ, ಅಹಂ ಕರ್ತೇತಿ ಅಹಂ ಮಾನ ಮಹಾಕೃಷ್ಣಾಗಿ ದಂಶಿತಃ. ನಾನು ಕರ್ತ, ನಾನು ಈ ಕರ್ಮಗಳನ್ನು ಮಾಡ್ತಿದ್ದೀನಿ, ನನಗೆ ಈ ಫಲ ಬರುತ್ತೆ ಅಂದ್ಬಿಟ್ಟು ನಾನು ಕರ್ತ ಅನ್ನತಕ್ಕಂಥದ್ದು. ಇವಾಗೇನು ಬೇಡ ಇಟ್ಕೊಳ್ಳಿ, ಹುಳ ಇದೆಯಾ? ಹಾಂ, ನಾನು ಕರ್ತ ಅಂದ್ಕೊಂಡಿದ್ದೀವಿ. ಸೊ ಯಾವಾಗ ನಾನು ಕರ್ತೃ ಅಂದ್ಕೊಳ್ತೀವೋ ಆ ಕೆಲಸ ಮಾಡೋಕ್ಕೆ, ಈ ಕೆಲಸ ಮಾಡೋಕ್ಕೆ, ಅದಾಗಬೇಕು, ಇದಾಗಬೇಕು, ಇದೆಲ್ಲ ಇದ್ದೇ ಇರುತ್ತೆ, ಹೌದಾ? ಮತ್ತು ಕರ್ಮ ಮಾಡತಕ್ಕಂಥ ಅಲ್ಲಿ ಕಷ್ಟ ಇದೆ. ಅದು ಈಗಿನ ಕಾಲಕ್ಕೆ. ಸರ್ಕಾರದವರು ಈ ಜನಗಳೆಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ಹಳ್ಳಿನಲ್ಲಿದ್ದಾಗ ಹನುಮಂತ ಅಂತ ಒಬ್ಬ ನಿಜವಾಗಿ ಯಾವ ರೀತಿ ಇದ್ದರು 1950s, ಯಾಕೆಂದರೆ ಇನ್ನೂ ಸ್ವತಂತ್ರ ಬಂದು 3 ವರ್ಷ ಆಗಿತ್ತು. ಆ ಬ್ರಿಟಿಷರ್ಸ್ ಆಡಳಿತನೇ ಇತ್ತು. ಜನಗಳೆಲ್ಲ ಒಂದು ಸ್ವಲ್ಪ ಸಂಸ್ಕಾರ ನಮ್ಮ ಸಂಸ್ಕಾರ ಏನಿತ್ತು ಅದು ಕಳೆದಿರಲಿಲ್ಲ. ಇವರು ಅವರು ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸರಿ, ಹನುಮಂತ ಅನ್ನತಕ್ಕಂಥವನು ಮಾವಿನ ತೋಟ ನೋಡ್ಕೊಳ್ಳೋನು. ಎಷ್ಟು ಚೆನ್ನಾಗಿಟ್ಟಿರೋ ಮಾವಿನ ತೋಟ ಅಂದರೆ ಶುದ್ಧವಾಗಿರೋದು. ಎಲ್ಲನ್ನ ಒಂದು ಮರದ ಹಣ್ಣು ಬಿದ್ದರೆ ದೂರದಿಂದ ನೋಡ್ಬೋದು ಹಣ್ಣು ಬಿದ್ದಿದೆ ಅಂತ. ಹಣ್ಣು ಬಿದ್ದ ಹಣ್ಣೆಲ್ಲ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡಿರೋದು. ಮತ್ತು ಸಾಯಂಕಾಲಕ್ಕೆ ಮನೆಗೆ ತಂದುಕೊಡು. ಒಂದು ಹಣ್ಣು ಮಿಸ್ ಆಗ್ತಿಲ್ಲ, ಮನೆಗೆ ತೊಗೊಂಡೋಗ್ತಿಲ್ಲ, ಅಷ್ಟು ಹಣ್ಣು ತಂದುಕೊಡೋದು. ಸರಿ, ನಮ್ಮ ಪೂರ್ವಾಚನ ತಾತ ಅವ್ರಿಗೂ ಸಾಕಷ್ಟು ಕೊಡೋದು ತೊಗೊಂಡೋಗುವಂತ. ನಿಜವಾಗಿ ಇವಾಗ ಯಾರನ್ನ ನಾವು ತೋಟ ನೋಡ್ಕೊ ಅಂದರೆ ಮಾರಿಬಿಟ್ಟಿರ್ತಾನೆ. ಮತ್ತು ನಾವು ಕೊಟ್ಕೋಗಿ ಒದ್ದಾಡಬೇಕು. ಯಾಕೆ ಜನಗಳಿಗೆ ಕೆಡಿಸ್ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ನಾವು ಒಂದು ಕೆಲಸ ಯಾವುದನ್ನು ಹಚ್ಕೊಂಡು ಮಾಡಬೇಕು ಅಂದರೆ ಅದು ನಾವೇ ಮಾಡೋದಾದ್ರೆ ಸರಿಯಾಗಿ ಮಾಡ್ಬೋದು. ನಾನು ಯಾರು ಹೇಳ್ತಿದ್ರು, ಪ್ರವಚನ ಹೇಳೋದಾದ್ರೆ ನಾವು ಒಬ್ಬರೇ ಹೇಳ್ಕೋಬೇಕು, ಮತ್ತು ದೇವ್ರ ಪೂಜೆ ಮಾಡೋದು ನಾವು ಒಬ್ಬರೇ ಮಾಡಬೇಕು. ಬೇರೆ ಯಾರನ್ನ ಅಂದ್ಕೊಂಡ್ರೆ ತಾಪತ್ರಯ ಬರುತ್ತೆ ಅಂತ. ಮತ್ತು ಇಂಥ ಸಮಯದಲ್ಲಿ ನಾವು ಯಾವುದನ್ನ ಒಂದು ಕರ್ಮ ಮಾಡಬೇಕಂದ್ರೆ ಭಾಳಷ್ಟು ಒದ್ದಾಡ್ತೀವಿ, ಹೌದಾ? ಮತ್ತು ಆ ಕರ್ಮ ಫಲ ಏನು ಬರುತ್ತೋ ಆ ಫಲದಿಂದ ಒದ್ದಾಡ್ತೀವಿ. ಅದಕ್ಕೆ ಇಲ್ಲಿ ನಾನು ಕರ್ತ ಅಂದ್ಕೊಂಡಿದ್ದೀಯಾ, ಆ ಕರ್ತ ಅಂದ್ಕೊಳ್ಳೋದೇನೆ ನಿನ್ನೆಲ್ಲ ಸಂಸಾರಕ್ಕೂ ಮೂಲ ಅಂತ ಹೇಳ್ತಾರೆ. ಮತ್ತು ಇವಾಗ ಕರ್ಮ ಮಾಡಿದ ಮೇಲೆ ನಾನು ಕರ್ತ ಅನ್ನತಕ್ಕ ಬಂದೇ ಬರುತ್ತೆ. ಅದು ನನ್ನ ಶರೀರ ಅನ್ನತಕ್ಕ ಉಪಯೋಗಿಸ್ಕೊಂಡು ನಾನು ಮಾಡಿದ್ಮೇಲೆ ಬಂದೇ ಬರುತ್ತೆ. ಕರ್ತ ಅನ್ನತಕ್ಕಂಥ ಇಲ್ದಿರ ಹೇಗೆ ಮಾಡೋದು ಅಂತ ಒಂದು, ಮತ್ತು ಫಲಾಪೇಕ್ಷೆ ಇಲ್ದಿರ ಹೇಗೆ ಮಾಡೋದು, ಫಲಾಪೇಕ್ಷೆ ಇದ್ದರೆ ಹೇಗೆ ಮಾಡೋದು ಅನ್ನೋಕ್ಕೆ ಈ ಭಗವಾನ್ ಬುದ್ಧನ ಸಂಪ್ರದಾಯದಲ್ಲಿ ಬರುತ್ತೆ. ಏಕಸಾಟಿ ಅಂತ ಒಬ್ಬರು ಇರ್ತಾರೆ. ಏಕಸಾಟಿ ಅಂದರೆ ಒಂದೇ ಒಂದು ಗಂಡ ಹೆಂಡತಿ ಇಬ್ಬರು ವಾಸ ಮಾಡ್ತಿರ್ತಾರೆ, ಒಂದೇ ವಸ್ತ್ರ ಇರುತ್ತೆ, ಎರಡನೇ ವಸ್ತ್ರ ಇಲ್ಲ, ಒಂದೇ ವಸ್ತ್ರ. ಸೊ ಆತ ಹೊರಗಡೆ ಹೋಗಬೇಕಾದ್ರೆ ಆ ವಸ್ತ್ರ ಕಟ್ಕೊಂಡು ಆಚೆಗೆ ಹೋಗ್ತಾನೆ, ಏನೋ ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾನೆ. ಒಂದು ವೇಳೆ ಈಕೆ ಹೊರಗಡೆ ಹೋಗಬೇಕಾದ್ರೆ ಅದೇ ವಸ್ತ್ರವನ್ನು ಕಟ್ಕೊಂಡು ಹೋಗ್ತಾಳೆ. ಈ ರೀತಿ ಒಂದೇ ವಸ್ತ್ರದ ಜೀವನ ಮಾಡ್ತಿರ್ತಾರೆ. ಭಗವಾನ್ ಬುದ್ಧ ಶ್ರಾವಸ್ತಿ ನಗರದಲ್ಲಿ ಪ್ರವಚನಕ್ಕೆ ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ, ಆವಾಗ ಇವರು ಬಟ್ಟೆ ಉಟ್ಕೊಂಡು ಆಚೆ ಹೋಗಿರ್ತಾರೆ. ಗೊತ್ತಾಗುತ್ತೆ ಭಗವಾನ್ ಬುದ್ಧನ ಪ್ರವಚನ ಇದೆಯಂತೆ, ಶ್ರಾವಸ್ತಿ ನಗರದಲ್ಲಿ ನಡೆಯುತ್ತಂತೆ, ನಾನು ಹೋಗಿ ಕೇಳಬೇಕು ಅಂತ ಪ್ರವಚನಕ್ಕೆ ಹೋಗ್ತಾರೆ. ಸರಿ, ಭಗವಾನ್ ಬುದ್ಧ ಪ್ರವಚನ ಅಂದರೆ ಎಷ್ಟು ಮಟ್ಟಿಗೆ 10ನೇ ಅವತಾರ ಅಂತೆಲ್ಲ ತಗೊಳ್ತಾರೆ. ಇನ್ನು ಪ್ರವಚನ ಭಾಳ ಅದ್ಭುತವಾಗಿ ಮಾಡಿರ್ತಾರೆ. ಇವನು ಭಾಳ ಸಂತೋಷ ಆಗುತ್ತೆ. ಪ್ರವಚನ ಆದಮೇಲೆ ಜನಗಳೆಲ್ಲ ದಕ್ಷಿಣೆ ಕೊಡ್ತಿರ್ತಾರೆ, ನಮಸ್ಕಾರ ಮಾಡ್ತಿರ್ತಾರೆ, ಮತ್ತು ವಸ್ತ್ರದಾನ ಮಾಡೋರು, ಹಣ್ಣು ಕೊಡೋರು ಕೊಡ್ತಿರ್ತಾರೆ. ಈ ಏಕಸಾಟಿ ಅನ್ನೋರ್ಗು ನಾನು ಏನನ್ನ ಕೊಡಬೇಕನ್ಸುತ್ತೆ. ನೋಡೋದು ಏನಿಲ್ಲ, ಇವ್ರ ಹತ್ರ ಏನಿಲ್ಲ. ಏನು ಕೊಡೋದು? ಈ ವಸ್ತ್ರ ಒಂದಿದೆ,
ಇದನ್ನು ಕೊಟ್ಬಿಟ್ರೆ ನಾನು ಈಚೆಗೆ ಬರೋಕ್ಕಾಗಲ್ಲ, ನಮ್ಮ ಶ್ರೀಮತಿಯವರು ಈಚೆಗೆ ಬರೋಕ್ಕಾಗಲ್ಲ, ಜೀವನನೇ ಕಷ್ಟ ಆಗ್ಬಿಡುತ್ತೆ. ನಾನಾದ್ರೂ ಯೋಚನೆ ಮಾಡಿ, ಒಂದು ವೇಳೆ ಕಷ್ಟ ಆಗುತ್ತೆ ಅಂತ ಕೊಡೋಕ್ಕೆ ಹೋಗ್ಬೇಡಿ. ಇಲ್ಲ ನಮಗೇನು ಕಷ್ಟ, ಇವು ಸಾಲ ಕೊಡೋರಿಗೆ ನಾನು ಹೇಳ್ತೀನಿ, ಯಾಕೆ ಸುಮ್ಮನೆ ಇವೆಲ್ಲ ಮಾಡಿ ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಸಾಲ ಕೊಡ್ಲಿಕ್ಕೆ ಹೋಗ್ಬಿಡಿ ಈ ಕಾಲದಲ್ಲಿ. ಯಾಕೆಂದರೆ ಕೊಡೋದು ಯಾರಿನ ಸಾಲ ಕೊಟ್ಟರೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ವೀರಭದ್ರ. ಒಂದು ವೇಳೆ ಅವ್ರು ವಾಪಸ್ ಕೊಡದೇದು ಪರವಾಗಿಲ್ಲ, ಬಡ್ಡಿ ಕೊಡದೇದು ಪರವಾಗಿಲ್ಲ, ಅಸಲು ಕೊಡದೇದು ಪರವಾಗಿಲ್ಲ, ನಮಗೇನು ತೊಂದರೆ ಆಗೋಲ್ಲ ಅನ್ನೋ ಮನಸ್ಸಿದ್ರೆ ಕೊಡಿ, ಇಲ್ಲ ಕೊಡಲೇಬೇಡಿ ಅಂತೀನಿ ನಾನು. ಅಲ್ಲೂ ಅದೇನೆ, ಒಂದು ವಸ್ತ್ರ ಕೊಟ್ಟುಬಿಟ್ರೆ ಮತ್ತು ನಾನು ಹೋಗೋಕ್ಕಾಗಲ್ಲ, ಆಕಿನೂ ಆಚೆ ಹೋಗೋಕ್ಕಾಗಲ್ಲ, ಜೀವನಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಅಂತ ಒಂದು ಸಲ ಯೋಚಿಸ್ತಾನೆ. ಕೊನೆಗೆ ನೋಡು, ಏನು ಫಲದ ಬಗ್ಗೆ ಯೋಚಿಸೋದೇ ಬೇಡ, ಕೊಟ್ಬಿಡೋಣ ಅಂತ ಬಟ್ಟೆ ಭಗವಾನ್ ಬುದ್ಧನಿಗೆ ದಾನ ಮಾಡಿ ಗೆದ್ದೆ ಗೆದ್ದೆ ಅಂತ 3 ಸಲ ಕೂತ್ಕೊಂಡು ಹೋಗ್ತಾನೆ. ಅದು ಕರ್ಮ ಮಾಡಬೇಕಾದ್ರೆ ಧಾರ್ಮಿಕವಾಗಿರತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ಏನು ಫಲ ಅನ್ನತಕ್ಕಂಥ ಯೋಚನೆ ಮಾಡಿದ್ರೆ ಮಾಡಬೇಕು. ಫಲದ ಯೋಚನೆ ಬಂತು ಅಂದರೆ ಅದು ವ್ಯಾಪಾರ ಆಗುತ್ತೆ. ಸಾಮಾನ್ಯ ಹೇಳ್ತಾರೆ ಕರ್ಮ ಮೀಮಾಂಸಕರು, ಫಲ ಅನ್ನತಕ್ಕಂಥ ಯೋಚನೆ ಮಾಡಿದ್ದೀರಾ ಮಂದೋಪಿನ ಪ್ರವರ್ತತೆ, ಈ ಕರ್ಮ ಮಾಡಿದ್ರೆ ಏನು ಫಲ ಬರುತ್ತೆ ಅನ್ನತಕ್ಕಂಥ ಯೋಚನೆ ಮಾಡ್ತೀರಾ ಯಾವ ಮೂರ್ಖನೂ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಆದ್ರೂ ನಾವು ಇಂಥ ಫಲಕ್ಕೋಸ್ಕರ ಅಂತ ಮಾಡಿದ್ರು ಏನು ಫಲ ಬರುತ್ತೋ, ಯಾಕಂದ್ರೆ ನಾವು ಅಂದ್ಕೊಂಡಂತೆ ಆಗೋಲ್ಲ, ಹೌದಾ, ನಾವು ಅಂದ್ಕೊಂಡಂತೆ ಆಗೋಲ್ಲ. ಏನು ಬರುತ್ತೋ ಅದನ್ನು ಒಪ್ಕೊಳ್ಳೋ ಮನಸ್ಸಿರಬೇಕು. ಅದು ಫಲಾಪೇಕ್ಷೆ ಇದರ ಮಾಡಿದ್ರೆ ಬಂದಂಥ ಫಲವನ್ನು ಸಮಾಧಾನ ತಗೋಬೇಕು. ಸೊ ಕೊಟ್ಬಿಟ್ಟು ತಪ್ಪು ಗೆದ್ದೆ ಗೆದ್ದೆ ಅಂದ್ಕೊಂಡು ಹೊರಟೋಗ್ತಾನೆ. ಇಷ್ಟೇ ನೀವಂತೀರಾ, ಅಯ್ಯೋ ಈ 3 ಕೆಲಸ ಬೇಡ, ಕೊಟ್ಬಿಟ್ಟು ಅವನು ಒದ್ದಾಡೋದು ಯಾಕೆ. ಆದರೆ ಅಲ್ಲಿ ರಾಜ ಬಂದಿರ್ತಾನೆ, ಸಾವಸ್ತನಗಳು ರಾಜ ಬಂದಿರ್ತಾನೆ. ಆ ರಾಜ ಯಾಕೆ ಅವನು ಇದೇನೋ ಗೆದ್ದೆ ಗೆದ್ದೆ ಅಂತ ಬರೀ ಮೇಲೆ ಓಡೋಡ್ದ, ಯಾಕೆ ಏನಾಯ್ತಂತೆ ಕೇಳಿ ವಿಚಾರಿಸ್ಕೊಂಬನ್ನಿ ಅಂತ ಅವರ ಸೈನಿಕರು ಕಳಿಸ್ಕೊಡ್ತಾರೆ. ಅವರೆಲ್ಲ ಹೋಗಿ ವಿಚಾರಿಸ್ತಾರೆ. ಇದು ಪರಿಸ್ಥಿತಿ ಅಂದರೆ ಅವಾಗ ರಾಜ ಹೇಳ್ತಾನಂತೆ, ಏನಂತ, ಅವರಿಬ್ಬರು ಬದುಕಿರೋ ತನಕ ಅವ್ರು ಇನ್ನೇನು ಕೂಲಿ ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ, ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿ ಅಂತ ಅವರಿಬ್ಬರು ಬದುಕಿರೋ ತನಕ ಎಲ್ಲ ವ್ಯವಸ್ಥೆನೂ ಮಾಡ್ತಾನಂತೆ. ಒಂದು ವೇಳೆ ಈಗಿನ ಕಾಲಕ್ಕೆ ಏನು ಆ ಥರ ನಡೆದರೆ ಎಲ್ಲರೂ ಶುರು ಮಾಡ್ತಾರೆ, ಏನು ಬಟ್ಟೆ ಬಿಚ್ಚಿಬಿಟ್ಟು ಗೆದ್ದೆ ಗೆದ್ದೆ ಅಂತ ಓಡೋಕ್ಕೆ. ಅವನು ಆ ಥರ ಮಾಡಬೇಕಾದ್ರೆ ನನಗೆ ರಾಜ ಈ ಥರ ಸಹಾಯ ಮಾಡ್ತಾನೆ ಅನ್ನೋದು ಇರಲಿಲ್ಲ, ಹೌದಾ. ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಫಲ ಏನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾವು. ಸೊ ಆ ರೀತಿ ಪೂಜೆ ಮಾಡಬೇಕು, ಏನು ಫಲ. ಅದಕ್ಕೋಸ್ಕರ ಫಲ ಅನ್ನತಕ್ಕಂಥ ಪೂಜೆಗಳಲ್ಲಿ ಯಾಕಪ್ಪ ಹೇಳಿದ್ದಾರೆ ಅಂದರೆ ಬಾಲವಂಚ ನ್ಯಾಯ ಅಂತ. ಬಾಲವಂಚ ನ್ಯಾಯ ಅಂದರೆ ಈಗ ಮಕ್ಕಳಿಗೆ ಅದು ಈಗಿನ ಕಾಲದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗು ಚಾಕ್ಲೇಟ್ ಕೊಡ್ತೀನಿ ಅಂತ, ಹೌದಾ. ಅಂದರೆ ನನಗೆ ಚಾಕ್ಲೇಟ್ ಕೊಡೋದು ಮುಖ್ಯನೋ ಸ್ಕೂಲ್ಗೆ ಹೋಗೋದು ಮುಖ್ಯನೋ ಅಲ್ಲಿ. ಸೊ ಸ್ಕೂಲ್ಗೆ ಹೋಗೋದು ಅಭ್ಯಾಸ ಆಗಲಿ, ಚಾಕ್ಲೇಟು ತಿನ್ನಲಿ, ಅವೆಲ್ಲ ಹಾಲು ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದು ನೀವು ತಿನ್ನಬಾರ್ದು, ಬಟ್ ಬಿಡಲ್ಲ ಜನ. ಅಂದರೆ ಚಾಕ್ಲೇಟು ಸಿಗುತ್ತೆ, ಸ್ಕೂಲ್ಗೆ ಹೋಗೋದು ಅಭ್ಯಾಸ ಆಗುತ್ತೆ. ಅದೇ ರೀತಿಯಲ್ಲಿ ಫಲಾಪೇಕ್ಷೆ ಯಾಕಿದೆ ಪೂಜೆಗಳಲ್ಲಿ, ಯಾಕೆ ಫಲವನ್ನು ಹೇಳ್ತಾರೆ ಅಂದರೆ ಅವ್ರಿಗೆ ಯಾವ ರೀತಿ ಚಾಕ್ಲೇಟನ್ನು ಆಸೆ ತೋರಿಸಿ ನಾವು ಸ್ಕೂಲ್ ಕಳಿಸ್ತೀವೋ ಅದೇ ರೀತಿ ನಮಗೂ ಆ ಫಲದ ಆಸೆಯನ್ನು ತೋರಿಸಿ ಪ್ರಾಪಂಚಿಕವಾಗಿರತಕ್ಕಂಥ ಮನಸ್ಸನ್ನು ದೇವ್ರ ಕಡೆ ತಿರುಗಿಸ್ತಾರೆ. ಶಾಸ್ತ್ರ ಆ ಪ್ಲ್ಯಾನ್ ಮಾಡುತ್ತೆ, ಹೌದಾ. ಅಂದಾಗ ಫಲಾಪೇಕ್ಷೆ ಇಲ್ಲಿದ್ದೀರ, ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇಲ್ಲಿದ್ದೀರ, ಕರ್ಮಗಳನ್ನು ಜೀವನ ಮಾಡಬೇಕು. ಇದು ಹೇಗೆ ಸಾಧ್ಯ ಅಂತ ನೋಡಿದ್ರೆ, ಮೊಟ್ಟ ಮೊದಲು ಪರಮಾತ್ಮ ಅನ್ನತಕ್ಕಂಥ ಒಂದು ಇದಾನೆ ಆಡಿಸ್ತಾ ಇದ್ದಾನೆ ನಮ್ಮನ್ನು ಅನ್ನತಕ್ಕಂಥ ಭಾವನೆಯಲ್ಲಿ ಪರಮಾತ್ಮನಲ್ಲಿ ಕರ್ತೃತ್ವವನ್ನು ಆರೋಪಣೆ ಮಾಡಬೇಕು. ಪರಮಾತ್ಮನಲ್ಲಿ ಕರ್ತೃತ್ವವನ್ನು ಆರೋಪಣೆ ಮಾಡಿ ಪರಮಾತ್ಮ ಆಡಿಸ್ತಾ ಇದ್ದಾನೆ, ನಾವು ಆಡ್ತಾ ಇದ್ದೀವಿ. ಒಂದು. ಎರಡನೇದು, ಯಾವುದೇ ಒಂದು ಕರ್ಮ ಮಾಡಿ ನೀವು ಆ ಕರ್ಮದಲ್ಲಿ ಕೇವಲ ನಿಮ್ಮ ಶರೀರ ಅನ್ನತಕ್ಕಂಥ ಎಷ್ಟು ಮಾತ್ರ ಕದಲುತ್ತೆಯೋ ಅಷ್ಟಿಂದಲೇ ಕರ್ಮ ನಡೆದಿದೆ ಅನ್ನತಕ್ಕಂಥ ಕರ್ಮ ಅಂತ ತೋರಿಸಿ, ಬೇರೆ ಯಾವ ಪದಾರ್ಥನೂ ಸೇರಿಲ್ಲ, ಬೇರೆ ಯಾರ ಸಹಾಯವೂ ಇಲ್ಲ, ಅದು ಕರ್ಮ ನಡೆದಿದೆ.
ನನ್ನಿಂದಲೇ ನನ್ನ ಶರೀರದಿಂದಲೇ ಕರ್ಮ ನಡೆದಿದೆ, ನನ್ನಿಂದಲೇ ನಡೆದಿದೆ ಅನ್ನತಕ್ಕಂಥ ಯಾವ ಕರ್ಮನೂ ಕಾಣಲ್ಲ. ಯಾಕೆ ಯಾವುದನ್ನು ಒಂದು ಕರ್ಮ ಮಾಡಿದ್ರೆ ಇಡೀ ಅಸ್ತಿತ್ವ ನಮ್ಮ ಜೊತೆ ಕೆಲಸ ಮಾಡ್ತಿರುತ್ತೆ. ಇವಾಗ ನೋಡಿ, ನಾವಿಲ್ಲಿ ಕೂತ್ಕೊಂಡು ಶ್ರವಣ ಮಾಡ್ತಿದ್ವಿ, ಹೇಳ್ತಾ ಇದ್ದೀವಿ, ಮಾಡ್ತಿದ್ವಿ, ಹೌದಾ? ಈ ಆಶ್ರಮ ಅನ್ನತಕ್ಕಂಥ ಕಟ್ಟಬೇಕಾದ್ರೆ ಇದೆಷ್ಟು ಜನ ಪಾಪ ಎಷ್ಟು ಪ್ಲ್ಯಾನ್ ಮಾಡಿ ಡೊನೇಷನ್ಸ್ಗಳು ಕೊಟ್ಟು ಅವರೆಲ್ಲ ಮಾಡಿದ್ರಿಂದ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯವಾಗಿದೆಯೋ ಇಲ್ಲ, ಹೌದಾ? ಕೇಳ್ತಿದ್ದೀವಿ, ನಾವು ಕೂತ್ಕೊಂಡು ಕೇಳ್ತಿದ್ದೀನಿ ಅನ್ನತಕ್ಕಂಥ ಅಹಂಕಾರ ನೀವು ಬಂದರೆ ಸ್ವಾಮಿಗಳು ಹೇಳೋದ್ರಿಂದ ನೀವು ಕೂತು ಕೇಳ್ತಿದ್ದೀರ, ಹೌದಲ್ಲ? ಅದೆಲ್ಲ ಸ್ವಾಮಿಗಳು ಹೇಳ್ತೀರ ಇದ್ದರೆ ನೀವು ಕೂತಿರ್ತೀರ. ಒಂದು ನಿಮಿಷ ಸುಮ್ಮನಿದ್ದು ಸಾಕು, ಎಲ್ಲ ಪ್ರವಚನ ಶುರು ಮಾಡ್ತಾರೆ, ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ಸುಮ್ಮನೆ ಕೂತಿದ್ದೀವಿ ಅಂದರೆ ಅಲ್ಲ, ಸ್ವಾಮಿಗಳು ಕೂಡ್ಸಿದ್ದಾರೆ. ಅದು ಕೈಲಾದ ಸ್ವಾಮಿಗಳಾದರೆ ಇದೆಲ್ಲ ಹಾಗೇ ಇರಬೇಕು. ಪ್ರವಚನ ಅಂದರೆ ಪ್ರತಿಯೊಂದು ಶಬ್ದನೂ ಕೇಳಬೇಕು, ಪ್ರತಿಯೊಂದು ಶಬ್ದದ ಅರ್ಥವನ್ನು ಯಾವ ಅರ್ಥದಲ್ಲಿ ಶಬ್ದ ಉಪಯೋಗಿಸ್ತಾರೆ ಅನ್ನೋದು ಹಿಡಿಬೇಕು, ಒಂದೊಂದು ವಾಕ್ಯವನ್ನು ಕೇಳಬೇಕು, ಒಂದು ವಾಕ್ಯ ಇನ್ನೊಂದು ವಾಕ್ಯ ಸಂಬಂಧ ಏನು ಅನ್ನೋದು ನೋಡಬೇಕು, ಮತ್ತು ವಾಕ್ಯದ ಅಭಿಪ್ರಾಯ ಏನು ಅನ್ನತಕ್ಕ ನೋಡಬೇಕು. ಅದೇ ಸಮಯದಲ್ಲಿ ನಾವು ಆ ರೀತಿ ಪರಿವರ್ತನೆ ಆಗಲಿಕ್ಕೂ ಪ್ರಯತ್ನ ಮಾಡಬೇಕು, ಹೌದಾ? ಅಂದರೆ ಸ್ವಾಮಿಗಳು ಕೂಡಿಸಿದ್ದಾರೆ, ಅದಕ್ಕೋಸ್ಕರ ಕೂತಿದ್ದು ಅಷ್ಟೇ ಹೊರತು ನಾನೇ ಕೂತಿದ್ದೀನಿ ಅಂದರೆ ಎಷ್ಟೊತ್ತು ಕೂತಿರ್ತೀವಿ. ಇಲ್ಲ ನಾನು ಹೇಳ್ತಿದ್ದೀನಿ ಅಂದರೆ ನೀವೆಲ್ಲ ಕೂತ್ಕೊಂಡು ಕಣ್ಣು ಬಿಟ್ಕೊಂಡು ನನ್ನ ಕಡೆಗೆ ನೋಡ್ತಿದ್ದೀರಾ, ಕೇಳ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಕೆಲವರು ಕಣ್ಣು ಬಿಟ್ಕೊಂಡು ನನ್ನ ಕಡೆಗೆ ನೋಡ್ತಿದ್ದೀರಾ, ಕೇಳ್ತಿದ್ದೀರಾ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಹೌದಲ್ಲ? ಒಂದು ವೇಳೆ ನೀವು ಯಾರೂ ಇಲ್ಲ, ಎಲ್ಲರೂ ಎದ್ದೋಗ್ಬಿಟ್ರಿ, ಆವಾಗ ಹೇಳಲಿಕ್ಕಾಗುತ್ತೋ? ನಮಗೆ ನಾವು ಹೇಳ್ಕೋಬೇಕಷ್ಟೆ. ಅಂದಾಗ ನಾವು ಕರ್ಮ ಅನ್ನತಕ್ಕ ಮಾಡ್ತಿದ್ರೆ ಭಾಳಷ್ಟು ಅಸ್ತಿತ್ವ ನಮ್ಮ ಜೊತೆ ಕೆಲಸ ಮಾಡ್ತಿರುತ್ತೆ. ಆ ಕಾರಣ ನನ್ನಿಂದಲೇ ನಡೀತು ಅನ್ನತಕ್ಕಂಥದ್ದು ಸರಿಯಲ್ಲ. ಇದು ಒಂದು. ಎರಡನೇದು, ಫಲ ಅನ್ನತಕ್ಕಂಥ ಏನು ಬರುತ್ತೋ ಅದರಲ್ಲಿ ಮನಸ್ಸು ಸಮಾಧಾನ ಇಟ್ಕೊಂಡು ಮಾಡಬೇಕು. ಫಲ ಅನ್ನತಕ್ಕಂಥ ಏನು ಬರುತ್ತೋ ಮನಸ್ಸು ಸಮಾಧಾನ ಇಟ್ಕೊಂಡು ಮಾಡಬೇಕು. ಹೇಗೆ ಸ್ವಾಮಿ ಸಮಾಧಾನ? ಅದು ಈಗಿನ ಕಾಲಕ್ಕೆ ಇದೇ ಜಾಸ್ತಿ. ಯಾವುದು? ಈ ಎಜುಕೇಷನ್ ಎಲ್ಲನೂ ಅದೇ ಥರ ಅಂತ ಇಟ್ಕೊಳ್ಳಿ. ದೃಷ್ಟಾಂತಕ್ಕೆ ಒಂದು, ನಮ್ಮ ಹುಡುಗ 10ನೇದೇ ಫೇಲ್ ಆಗಿಬಿಟ್ಟ, 10ಥಲ್ಲೇ ಫೇಲ್ ಆದ. 10th ಇಂಟರು ಅಂದರೆ ಅದೇನೋ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ. ಮಕ್ಕಳು ಭಯಪಡಲ್ಲ ಎಕ್ಸಾಮಿನೇಷನ್ ಅಂದರೆ, ಮಕ್ಕಳು ಭಯಪಡಲ್ಲ. ಮಕ್ಕಳಿಗೆ ಯಾವ ಭಯನೂ ಇಲ್ಲ, ಯಾವ ಜ್ವರನೂ ಇಲ್ಲ. ಮತ್ತು ಯಾರಿಗೆ ಭಯ? ತಂದೆ ತಾಯಿ ಫೀವರು. ಏನು ಫೀವರ್? ಎಕ್ಸಾಮಿನೇಷನ್ ಫೀವರು. 10ಥಲ್ಲೇ ಫೇಲ್ ಆಗಿಬಿಟ್ಟ. ಸೋ ವಾಟ್? ಈ ಪ್ರಶ್ನೆ ಹಾಕ್ಕೋಬೇಕು. ಏನೇ ಫಲ ಬರಲಿ, ಸೋ ವಾಟ್? ಫೇಲ್ ಆದ, ಏನಾಯ್ತು ಇವಾಗ? ಅಯ್ಯೋ ಸ್ವಾಮಿ 10ಥಲ್ಲೇ ಫೇಲ್ ಆಗಿಬಿಟ್ರೆ ಮುಂದಕ್ಕೆ ಆಗಿ ನೀವು ಜೀವನ. ಪಾಸ್ ಆದವ್ರು ಮಾತ್ರ ಜೀವನ ಮಾಡ್ತಾರೆ, ಫೇಲ್ ಆದವ್ರು ಜೀವನ ಮಾಡಲ್ಲ ಅಂತಿದೆಯೋ? ಯಾರೋ ಒಬ್ಬ ಇಲ್ಲೇ ಬೆಂಗಳೂರಲ್ಲಿ ಇದ್ದಾನೆ, ಹೆಸರು ಮರ್ತೋಯ್ತು, ಪೇಪರ್ಲ್ಲಿ ಹಾಕಿದ್ರು. 4th ಕ್ಲಾಸು, 4th ಕ್ಲಾಸ್ ಕೂಡ ಓದಿಲ್ಲ ಅವನು. ಡ್ರೈವರಿಗೆ ಶುರು ಮಾಡ್ದ, ಯಾವುದೋ ಡ್ರೈವ್ ಮಾಡೋಕ್ಕೆ. ಅದಾದಮೇಲೆ ಒಂದು ಟ್ಯಾಕ್ಸಿ ಇಟ್ಕೊಂಡ, ಮತ್ತು 2 ಟ್ಯಾಕ್ಸಿ ಆಯಿತು, 2 ಟ್ಯಾಕ್ಸಿ ಮಾಡ್ಕೊಂಡ. ಆ ಸಮಯಕ್ಕೆ ಯಾರೋ 35 ಟ್ಯಾಕ್ಸಿ ಇದ್ದಂಥೊಂದು ಟೂರಿಸ್ಟ್ ಇವರು ಅದನ್ನು ಮಾರ್ಕೋಬೇಕು ಅಂತ ಪ್ರಯತ್ನ ಪಟ್ಟರಂತೆ. ಅದನ್ನು ತೊಗೊಂಡಾಗ ಇವಾಗ 1000 ಕಾರಿದೆ ಅವನ ಹತ್ರ. 1000 ಕಾರು ಪೂನಾ, ಬಾಂಬೆ, ಬೆಂಗಳೂರು, ಆ ಕಡೆ ಬೆಳಗಾಮು, ಎಲ್ಲ ಕಡೆನೂ ಟೂರಿಸ್ಟ್ ಆಫೀಸರ್ಸ್ ಇದೆ. 1000 ಜನ ಅಂದರೆ 1000 ಡ್ರೈವರ್ನ ಇಟ್ಕೊಂಡು, ಅಂದರೆ ಬಹುಶಃ ಈ ಒಂದು ಗೌರ್ಮೆಂಟ್ ಥರ RTC ರನ್ ಮಾಡೋ ಥರ ರನ್ ಮಾಡ್ತೇನೆ. ಅವನು ನಿಜವಾಗ್ಲೂ ಪಾಸ್ ಮಾಡಿದ್ದು ಏನಾಗಿರೋನು? ಯಾವುದೋ ಒಂದು ಆಫೀಸಲ್ಲಿ ಗುಮಾಸ್ತಿ ಆಗಿರೋನು, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಡಾಕ್ಟ್ರು, ಇಂಜಿನಿಯರು ಆಗಿರೋನು ಅಷ್ಟೇ. ಈಗ ಮುಂದಕ್ಕೆ ಇವತ್ತು ಏನಾಗಿದೆಯೋ ಅದು ನಾಳೆಗೆ ಏನು ಮಾಡುತ್ತೋ ಇವತ್ತೇ ನಾವು ನಿಶ್ಚಯ ಮಾಡೋಕ್ಕಾಗಲ್ಲ. ನಮ್ಮ ಬುದ್ಧಿಗೊಂದು ದೌರ್ಬಲ್ಯ ಇದೆ. ಇವತ್ತೇ ಅಯ್ಯೋ ಅಂದ್ಬಿಡ್ತೀವಿ,
ಒಪ್ಕೋ, ನಾಳೆಗೆ ಏನಾಗುತ್ತೋ ನೋಡೋಣ. ಇದೊಂದು. ಮತ್ತು ಏನು ನಡೆದ್ರು ಅದರ ಅನುಕೂಲವಾಗಿರುತ್ತೆ. ಏನು ನಡೆದ್ರು ಅದಕ್ಕೆ ಅನುಕೂಲವಾಗಿರುತ್ತೆ. ಇವಾಗ ಅಯ್ಯೋ ನಮಗೆ ಈ ಹೆಣ್ಮಕ್ಳೇ ಇರ್ತಾರೆ, ನಾನು ತಕ್ಷಣ ಹೇಳ್ತೀನಿ ಒಳ್ಳೇದಾಯಿತು, ಸೊಸೆ ಕೈ ಜಗಳಾಡೋದು ತಪ್ಪಿತು, ಹೌದಲ್ಲ? ಏನೋ ವಂಶೋದ್ಧಾರ ಅಂದ್ಕೊಳ್ತೀವಿ, ಅದೇನು ಉದ್ಧಾರ ಮಾಡ್ತಾನೋ ಇಲ್ಲೋ, ಬಟ್ ನಾನು ಜಗಳ ಅಂತೂ ಆಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಅನುಕೂಲವಾದ್ದೇನಿರುತ್ತೆ, ಅನುಕೂಲವಾದ್ದನ್ನು ನೋಡಿದ್ರೆ ಮನಸ್ಸಿಗೆ ಸಮಾಧಾನ ಬರುತ್ತೆ, ಹೌದಾ? ಹಿಂಸೆ ಆಗಲ್ಲ. ಅಷ್ಟೇ ಅಲ್ಲ, ಜೀವನ ಅಂದರೆ ಹೀಗೆ ಇರುತ್ತೆ. ಏನು ಶೀತ ಉಷ್ಣ, ಸುಖ ದುಃಖ, ಮಾನ ಅವಮಾನ ಅನ್ನೋಂಥ ಇದ್ರೇ ಜೀವನ. ಈಗೇನೋ ಅನಿಸುತ್ತೆ ನಮಗೆ, ಜನವರಿ ಫೆಬ್ರವರಿ ಮೇಲಪ್ಪ ಹಾಯಾಗಿರುತ್ತೆ, ಇದೇನು ಸುಡುಗಾಡೋ ಬಿಸಿಲು ಅಮ್ಮ ಅನಿಸುತ್ತೆ, ಹೌದಾ? ಒಂದು ವೇಳೆ ಆ ಡಿಸೆಂಬರ್ ಜನರಲ್ಲಿ ಯಾವ ರೀತಿ ಕ್ಲೈಮೇಟ್ ಇತ್ತೋ ಅದೇ ರೀತಿ ವರ್ಷ ಪೂರ ಇದ್ದರೆ ಎಲ್ಲ ಇರೋದೇ ಜೀವನ, ಅಕ್ಸೆಪ್ಟ್ ಕಂಪ್ಲೀಟ್ಲಿ. ಸೊ ಈ ರೀತಿ ಸಮಾಧಾನವಾಗಿದ್ದು, ಆಮೇಲೆ ಇಲ್ಲಿ ಇವರು ಅಷ್ಟಾವಕಾಶಗಳು ಏನು ಹೇಳ್ತಿದ್ದಾರೆ, ನಾನು ಕರ್ತ ಅಂತ ಅಂದ್ಕೊಂಡಿದೆಯಾ, ಆ ಕರ್ತೃತ್ವ ಅನ್ನತಕ್ಕಂಥದ್ದೇ ನಿನ್ನ ಸಮಸ್ಯೆ. ಅದೇ ಕಾಳ ಸರ್ಪ ಅಂತಾರೆ, ಕೃಷ್ಣ ಸರ್ಪ ಅಂದರೆ ಕೈ ನಾಗರಹಾವು, ಭಾಳ ವಿಷ ಅಂತಾರೆ. ಅದು ವಿಷ ಹೌದೋ ಅಲ್ಲ, ಮತ್ತು ಅದು ಕಡಿಯುತ್ತೋ ಇಲ್ವೋ, ಬಟ್ ಈ ಅಹಂಕಾರ ಅನ್ನತಕ್ಕಂಥ ಇದೆಯಲ್ಲ, ಇದೇನೇ ಸರ್ಪ, ಇದರಿಂದ ಕಚ್ಚಲ್ಪಟ್ಟಿದ್ಯಾ ನೀನು, ಅದಕ್ಕೋಸ್ಕರ ಒದ್ದಾಡ್ತಾ ಇದೆಯಾ ಅಂದರೆ, ನಾವು ಅಷ್ಟಾವಕಾಶಗಳನ್ನು ನೋಡಿದ್ರೆ ನನ್ನಲ್ಲಿ ಏನು ಕರ್ಮನೂ ನಡೀತಿಲ್ಲ. ಕರ್ಮ ನಡೆದರೆ ಎಲ್ಲಿ ನಡೆಯುತ್ತೆ? ಅಧಿಷ್ಠಾನ ತಥಾಕರ್ತ ಕಾರಣಂಚ ಪೃಥಗ್ವಿಧಂ ವಿವಿಧಾಷ್ಟ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮ. ಅಂದರೆ ಅಧಿಷ್ಠಾನದ ಶರೀರ ಮತ್ತು ನಮ್ಮಲ್ಲೇ ಅವಿದ್ಯೆಯಿಂದ ನಾವು ಮಾಡ್ಕೊಂಡು ಶರೀರವೇ ನಾನು ಅಂತ ಮಾಡಿಕೊಂಡು ಇಲ್ಲೊಬ್ಬ ತಯಾರಾಗ್ತಾನೆ, ಕರ್ತೃ ಭೋಕ್ತೃ ಜ್ಞಾತೃ ತಯಾರಾಗ್ತಾನೆ. ಅಧಿಷ್ಠಾನ ತಥಾ ಕರ್ತ ಕರ್ಣ ಇಂದ್ರಿಯಗಳು, ಪಂಚ ಪ್ರಾಣಿಗಳು ಮತ್ತು ದೈವಂ ಅಂದರೆ ಪ್ರಕೃತಿ ನಿಯಮಗಳು. ಇದರಲ್ಲೇ ಕರ್ಮ ನಡೆಯುತ್ತೆ. ಸೊ ಶರೀರದಲ್ಲಿ ಕರ್ಮ ನಡೀತಾ ಇದೆ, ಅದೇ ಶರೀರವನ್ನು ಯಾವ ಸಾಕ್ಷ್ಯ ನೋಡ್ತಾ ಇದೆಯೋ ಅದರಲ್ಲಿ ಏನೋ ಕರ್ಮ ನಡೀತಿದೆಯೋ ಅದೇನು ಕರ್ಮ ಮಾಡುತ್ತೋ ಅಂದರೆ, ಅದಕ್ಕೆ ನಾನು ಹೇಳ್ತಿರ್ತೀನಿ, ಏನು ಕರ್ಮ ಮಾಡಿದ್ರು ಅದನ್ನೇ ಗಮನಿಸ್ತಾ ಇದೆ. ಯಾಕೆಂದರೆ ಕರ್ಮ ಮಾಡ್ತಿದ್ದಾಗ ಮನಸ್ಸಲ್ಲಿ ಏನೇನೋ ಯೋಚಿಸ್ತಿರ್ತೀವಿ. ಇನ್ಯಾವುದೋ ವಿಷ್ಣು ಸಹಸ್ರನಾಮ ಇದೆಲ್ಲ ಅದು ಒಂದು ರೀತಿ ಒಳ್ಳೆಯದೇ. ಏನೇನೋ ಯೋಚಿಸೋ ಬದಲು ಅದನ್ನು ಹೇಳ್ಕೊಳ್ಳೋದು ಒಳ್ಳೆಯದೇ. ಅದಕ್ಕಿಂತ ಉತ್ತಮವಾದಂಥ ಸಾಧನೆ ಅಂದರೆ ನೀವೇನು ಕರ್ಮ ಮಾಡ್ತಿರೋ ಅದನ್ನೇ ಗಮನಿಸ್ತಾ ಇದೆ. ಗಮನಿಸಿದ್ರೆ ಕರ್ಮ ಮಾಡತಕ್ಕಂಥವನು ನೀವು ನೋಡೋಕ್ಕೆ ಸಾಧ್ಯವಾಗುತ್ತೆ. ನಾನು ಕರ್ಮ ಮಾಡ್ತಿಲ್ಲ, ಕರ್ಮ ಮಾಡೋದನ್ನು ನೋಡ್ತಾ ಇದ್ದೀನಿ. ಅದು ಇಲ್ಲಿ ಅಷ್ಟಾವಕಾಶ ಹೇಳೋದು. ನಿನ್ನಲ್ಲಿ ಏನು ಕರ್ಮ ನಡೀತಿಲ್ಲ, ಆ ಇವಾಗ ಸಾಕ್ಷಿ ಸ್ವರೂಪ ಅನ್ನತಕ್ಕಂಥದ್ದು ನಾನು ಹೇಳಿದ್ನಲ್ಲ, ಭಗವಾನ್ ಬುದ್ಧನ ಶಿಷ್ಯ ಮೊದಲು ಹೋದಾಗ ಅವನಿಗೆ ಮಾಮೂಲಾಗಿ ಊಟಕ್ಕೆ ಹೋಗ್ತಾನೆ ಯಾವುದೋ ಮನೆಗೆ. ರಾಜಕುಮಾರ ದೀಕ್ಷೆ ತೊಗೊಂಡಿರ್ತಾನೆ. ಆ ಆಶ್ರಮದ ಊಟ ಸರಿ ಹೋಗಲಿಲ್ಲ. ಈಗಿನ ಕಾಲದ ಆಶ್ರಮದ ಊಟ ಅಲ್ಲ, ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕಾಗಿತ್ತು. ಮೊದಲು ಹೋಗ್ತಾನೆ, ಏನೋ ಸರಿ ಹೋಗಲಿಲ್ಲ. ಮತ್ತೆ ಅಲ್ಲಿ ಏನೋ ಒಂದು ಪ್ರಸಂಗ ನಡೆಯುತ್ತೆ. ಮಲಗಬೇಕಾದ್ರೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ, ಇದು ಆಕೆಗೆ ಎಲ್ಲಿ ಗೊತ್ತಾಗುತ್ತೋ ಅಂದ್ಬಿಟ್ಟು ಓಡ್ತಾನೆ. ಭಗವಾನ್ ಬುದ್ಧ ಹೇಳ್ತಾರೆ, ನೆಕ್ಸ್ಟ್ ಡೇನ ಅವ್ರ ಮನೆಗೆ ಹೋಗುವಂತ. ಇವಾಗ ಹೋಗ್ಬೇಕಾದ್ರೆ ತನ್ನಂತ ತಾನು ಗಮನಿಸ್ತಾ ಇದ್ದಾನೆ. ತನ್ನಂತ ತಾನು ಗಮನಿಸ್ಕೊಂಡು ಹೋಗ್ತಾನೆ. ಊಟಕ್ಕೆ ಕೂತಿರ್ಬೇಕಾದ್ರೆ ತನ್ನಂತ ತಾನು ಗಮನಿಸ್ತಾ ಇದ್ದಾನೆ. ಊಟ ಮಾಡೋದನ್ನು ನೋಡ್ತೀನಿ, ಊಟ ಮಾಡೋದನ್ನು ನೋಡ್ತಾ ಇದ್ದೀನಿ ಅನಿಸುತ್ತೆ. ಆ ಕಾರಣ ಏನು ಕರ್ಮ ಮಾಡ್ತಿದ್ರು ಆ ಕರ್ಮ ಮಾಡತಕ್ಕಂಥ ನಾವು ನೋಡ್ತಿದ್ರೆ ಕರ್ಮ ಅನ್ನತಕ್ಕಂಥ ಇಡೀ ದೃಶ್ಯವಾಗುತ್ತೆ. ಆ ಕರ್ಮ ನೋಡ್ತಿರ್ತಕ್ಕಂಥ ನಿಮ್ಮಲ್ಲಿ ಯಾವ ಕರ್ಮ ನಡೆಯಲ್ಲ, ಅವಾಗ ಈ ಅಷ್ಟಾವಕಾಶ ಹೇಳೋದು ಅರ್ಥ ಆಗುತ್ತೆ. ಏನು, ನೀನಿಲ್ಲ ಯಾವ ಕರ್ಮ ನಡೀಲಿಲ್ಲ, ಅದು ನಾನೇ ಕರ್ತೃ ಅಂದ್ಕೊಂಡು ಆ ಮಹಾಸರ್ಪದಿಂದ ಕಚ್ಚಲ್ಪಟ್ಟಿದ್ದೀಯಾ ಅಂದರೆ ಅರ್ಥ. ನಾನು ಕರ್ತೃ ಅಂದ್ಕೊಂಡು ಅದರಲ್ಲಿರ್ತಕ್ಕ ಪಾಪ ಪುಣ್ಯ ಧರ್ಮ ಅನ್ನತಕ್ಕ ನನ್ನ ಅಕೌಂಟು ಬರುತ್ತೆ. ಮತ್ತೆ ಅದನ್ನು ಅನ್ಸೋಕ್ಕೆ
ಸಂಸಾರ ಚಕ್ರದಲ್ಲಿ ಸುತ್ತಾ ಇರ್ತೀವಿ. ಆದ ಕಾರಣ ಸಮಸ್ಯೆ ಏನಪ್ಪ ಅಂದರೆ ನನ್ನನ್ನು ನಾನು ಕರ್ತು ಅಂದ್ಕೊಳ್ತಕ್ಕಂಥದ್ದೇ ಸಮಸ್ಯೆ. ನಾಹಂ ಕರ್ತೇತಿ ವಿಶ್ವಾಸ, ನಾನು ಕರ್ತೃ ಅಲ್ಲ ಅನ್ನತಕ್ಕಂಥ ವಿಶ್ವಾಸ. ವಿಶ್ವಾಸ ಅಂದ್ರೇನು? ನಾನು ಕರ್ತೃ ಅಲ್ಲ ಅನ್ನತಕ್ಕ ಸಂಪೂರ್ಣ ಬಿದ್ದೋಗ್ಬಿಡ್ಬೇಕು. ಮತ್ತು ಯಾವುದೋ ಶಕ್ತಿ ಆಡಿಸ್ತಾ ಇದೆ, ಅದರ ಪ್ರಕಾರ ಆಡ್ತಾಯಿದ್ದೀನಿ. ಇವಾಗ ನಾನೇ ಎಲ್ಲೋ ಒಂದು ಕಡೆ ಅಷ್ಟಾವಕ್ರ ಗೀತೆ ತೊಗೊಂಡೆ. ಆಮೇಲೆ ಅಂದ್ಕೊಂಡೆ ಈ ಅಷ್ಟಾವಕ್ರ ಗೀತೆ ಹೇಳೋಕ್ಕೆ ಹೋಗೋದೇ ಬೇಡ. ಯಾಕೆಂದರೆ ಪ್ರಾರಂಭದಲ್ಲೇನೋ ಭಾಳಷ್ಟು ಆಸಕ್ತಿ ಇತ್ತು, ಅಲ್ಲಿ ಜನಕ್ಕೆ ಬರ್ತಾ ಆಸಕ್ತಿ ಹೋಯಿತು. ಯಾಕೆ ಅವನೇನು ಸಾಧನೆಗಿದ್ದೇನು ಹೇಳಲ್ಲ, ಸುಖವಾಗಿರು, ನಿನ್ನನ್ನು ನೀನು ನೋಡ್ಕೋ, ಸುಖವಾಗಿರು ಅಂತಲೇ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಸರಿ, ಕೊನೆಗೇನು ಅನ್ಸುತ್ತೆ, ನಾನು ಸುಖವಾಗಿ ಇದ್ದೀನಿ ಹೇಳಿ, ಇನ್ಯಾಕೆ? ಅದಕ್ಕೆ ಹೇಳೋಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮತ್ತು ಇಲ್ಲಾರೋ ಕೇಳಬೇಕಂದ್ರೂ ಶುರುವಾಯಿತು. ಇವಾಗ ನಿಜವಾದ ಹೇಳಕ್ಕೆ ಹೋಗಬಾರ್ದು ಅನ್ನತಕ್ಕಂಥದ್ದು ನಾವು ಸಂಕಲ್ಪ ಮಾಡಿಕೊಂಡು ನಡೀತಿದೆ ಅಂದರೆ ಯಾರ ಇಚ್ಛೆಯಿಂದ ನಡೀತಿದೆ? ಪರಮಾತ್ಮ ಇಚ್ಛೆ. ಹೌದಾ? ಅಂದಾಗ ನಾನು ಮಾಡ್ತಾಯಿದ್ದೀನಿ, ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಬಿಡು. ಮತ್ತು ನಾಹಂ ಕರ್ತೇತಿ ವಿಶ್ವಾಸ, ನಾನು ಮಾಡ್ತೀನಿ. ಯಾವುದೋ ಒಂದು ಶಕ್ತಿ ಮಾಡಿಸ್ಕೊಂಡು ಹೋಗ್ತಾಯಿದೆ ನೋಡಿ. ಹುಟ್ಟು ಅನ್ನತಕ್ಕ ನಮ್ಮ ಇಷ್ಟ ಪ್ರಕಾರ ಅಲ್ಲ, ಸಾವು ಅನ್ನೋದು ದಿವಸ ಉಸಿರಾಟ ನಡೆಯೋದು. ನಾವೇನೋ ಸಂಕಲ್ಪ ಮಾಡಿ ದಿವಸ ಉಸಿರಾಡಬೇಕು ಅಂತೀವೋ, ತಿಂದು ಮಲಗ್ತೀವಿ, ಚೆನ್ನಾಗಿ ಜೀರ್ಣ ಆಗುತ್ತೆ. ಜೀರ್ಣ ಮಾಡ್ಕೊಳ್ಳಿಕ್ಕೆ ನಾವೇನು ಪ್ರಯತ್ನ ಮಾಡಬೇಕು? ಯಾವುದು ಆ ಜೀರ್ಣ ವ್ಯವಸ್ಥೆನ ಅಷ್ಟು ಚೆನ್ನಾಗಿ ಯಾವ್ದು ಮಾಡಿದೆ? ಕೆಡಿಸ್ಕೊಳ್ಳೋದು ನಾವು, ಅದು ಬೇರೆ. ಮತ್ತು ಅಷ್ಟು ಜೀರ್ಣ ಮಾಡತಕ್ಕಂಥ ವ್ಯವಸ್ಥೆ ಯಾರು ಮಾಡ್ತೀರಿ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಒಂದು ವೇಳೆ ನಿಜವಲ್ಲೂ ಉಸಿರಾಡತಕ್ಕಂಥ ನಮ್ಮ ಕೈಗೆ ಕೊಟ್ಟಿದ್ದ ಪರಮಾತ್ಮ ಅಂತ ಇಟ್ಕೊಳ್ಳಿ, ಮತ್ತು ಆಹಾರ ಜೀರ್ಣ ಮಾಡ್ಕೊಳ್ಳೋದು ನಮ್ಮ ಕೈಗೆ ಕೊಟ್ಟಿದ್ದ. ನಿಮ್ಮ ಜವಾಬ್ದಾರಿ, ನೀವು ಉಸಿರಾಡ್ಕೊಳ್ಳಿ, ನೀವು ಆಹಾರ ಜೀರ್ಣ ಮಾಡಿಕೊಳ್ಳಿ ಅಂತ ನಮ್ಮ ಕೈಗೆ ಕೊಟ್ಟಿದ್ದರೆ ಎಷ್ಟೆಲ್ಲ ಮರ್ತೋಗ್ತಿದ್ವೋ ಯಾವುದನ್ನು? ಉಸಿರಾಡೋದನ್ನು. ಮತ್ತು ಮನೆಯಲ್ಲಿ ಸಂದೇಹ, ಮರ್ತಿಯನೋ ಅಥವಾ ಪ್ರಾಣನೇ ಹೋಗಿದ್ಯೋ? ಯಾರೋ ಒಬ್ಬರು ಈ ಥರ ಸಭೆಯಲ್ಲಿ ಹೇಳಿದ್ರು, ಅಯ್ಯೋ ಸ್ವಾಮೀಜಿ, ಮಕ್ಕಳಿಗೆ ಅನ್ನ ತಿನ್ನಿಸೋದೇ ಕಷ್ಟ, ಇವಾಗ ಜೀರ್ಣ ಮಾಡೋದು ಹೇಳ್ಕೊಡ್ಬೇಕಾಗಿದ್ದಿದ್ರೆ ಅಯ್ಯಪ್ಪ ಇನ್ನು ಮಕ್ಕಳೇ ಬೇಡ ಅಂತದ್ದು. ಮುಖ್ಯವಾದೆಲ್ಲ ಪರಮಾತ್ಮನ ಇಟ್ಕೊಂಡ್ಬಿಟ್ಟೆ, ಅದಕ್ಕೆ ನಮ್ಮ ಜೀವನ ನಡೀತಾ ಇದೆ. ಇಲ್ಲ, ಹುಟ್ಟು ನಮ್ಮ ಇಷ್ಟ ಪ್ರಕಾರ, ಸಾವು ನಮ್ಮ ಇಷ್ಟ ಪ್ರಕಾರ. ಇದು ಏನಾಗಿರೋದು ಈ ಪ್ರಪಂಚ? ಆದ ಕಾರಣ ಅಹಂ ಕರ್ತ ಅನ್ನತಕ್ಕ ನಾಹಂ ಕರ್ತೇತಿ ವಿಶ್ವಾಸ, ನಾನು ಕರ್ತನಲ್ಲ ಅನ್ನತಕ್ಕಂಥ ವಿಶ್ವಾಸ ಮಾಡಿಕೊಂಡು ಯಾವುದೋ ಶಕ್ತಿಯನ್ನು ಆಡಿಸ್ಕೊಂಡು ಹೋಗ್ತಾ ಇದೆ. ಆ ಸಾಕ್ಷಿ ಸ್ವರೂಪವಾಗಿರ್ತಕ್ಕ ನನ್ನಲ್ಲಿ ಏನೂ ನಡೀತಾ ಇಲ್ಲ ಅನ್ನತಕ್ಕಂಥದ್ದು ಇಟ್ಕೊಂಡು, ಆಗ ಅಮೃತಂ ಪೀತ್ವಾ ಸುಖೀ ಭವ, ಮರಣದ ಭಯ ಅನ್ನತಕ್ಕ ಇಲ್ಲಿರ ಸುಖವಾಗಿರು, ಈಗಲೇ ಸುಖವಾಗಿರು ಅಂತಾರೆ. ಎಷ್ಟು ಮಾತ್ರ ಸಾಧ್ಯ ನೋಡ್ಕೊಳ್ಳಿ. ಓಂ ಪೂರ್ಣಮದ ಪೂರ್ಣಮಿದಂ